ಆರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ ವಂದೇ ಗುರು ಪರಂಪರಾ. ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥ ಅವರ ದಿವ್ಯ ಪಾದ ಕಮಲಗಳಲ್ಲಿ ಹಣಿಮಣಿದು ಹಾಗೂ ತಮ್ಮೆಲ್ಲರ ಹೃದಯದಲ್ಲಿ ಜ್ಯೋತಿ ಸ್ವರೂಪವಾಗಿರುವಂತಹ ಪರಾತ್ಪರ ಶಿವನಿಗೆ ದೀರ್ಘದಂಡ ನಮನಗಳನ್ನು ಸಲ್ಲಿಸಿ ಇವತ್ತಿನ ಶುಭ ಮುಂಜಾವಿನ ಯಾವ ಚಿಂತನ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದೀವಿ. ಇಲ್ಲಿವರೆಗೆ ಗುರುಗಳು ಯಾವ ಕಾಟಕೋಪನಿಷತ್ತಿನ 3 ವಲ್ಲಿಗಳಲ್ಲಿ 1ನೇ ವಲ್ಲಿಯ ನನಗನಸ್ತತಿ 17ನೇ ಶ್ಲೋಕ ಮುಗಿದ 25 20 ಮಂತ್ರ ಹೇಳಿದಾರ ನೋಡ್ರಿ. 20 ಹೇಳ ಯಾವ 3ನೇ ವಲ್ಲಿ 20ನೇ ಮಂತ್ರ ಈಗಾಗಲೇ 19 ಮುಗಿಸ್ಯಾರ ಅಂತ ಪೂಜ್ಯರು ಹೇಳಿದ್ರು. ಅದರ ಅನುಗುಣವಾಗಿ ಆ 3ನೇ ವರವಾದಂತ ಆತ್ಮವಿದ್ಯೆಯನ್ನ ಯಾವ ನಚಿಕೇತ ಅಂಧರ್ಮಗನಿಗೆ ಕೇಳ್ತ. ಆ 20ನೇ ಮಂತ್ರದಲ್ಲಿ ನೀನು 3ನೇ ವರವನ್ನ ಕೇಳ್ಕೊ ಅಂದಾಗ ಅದು ಯಾವ ರೀತಿ ಅದ? ಏಯಂ ಪ್ರೇತಿ ವಿಚಿಕಿತ್ಸಾ ಏಯಂ ಪ್ರೇತಿ ವಿಚಿಕಿತ್ಸಾ ಮನುಷ್ಯೇ ಅಸ್ತಿತ್ಯಕ್ಕೆ ನಾಯಮಸ್ತೀತಿ ಶೇಕೆ ಏತದ್ವಿದ್ಯಾ ಮನುಷ್ಯಶ್ವಸ್ವ ಯಾಹಂ ವಾರಾಣಾಮೇಶ ವರಸ್ಮೃತಿಯ ಅನ್ನುವಂತ ಮಂತ್ರ. ಇಲ್ಲಿ ವಿಷಯ ಏನು ಅಂದ್ರ, ಮನುಷ್ಯ ಸತ್ತ ಮೇಲೆ ಇರುತ್ತಾನೆ ಅಂತ ಕೆಲವರು, ಇನ್ನು ಇರುವುದಿಲ್ಲವೆಂದು ಕೆಲವರು. ಹೀಗೆ ಈ ಸಂಶಯ ಉಂಟಷ್ಟೇ. ಹೇಳ್ರಿ, ನಿನ್ನಿಂದ ಅನುಶಿಷ್ಟನಾಗಿ ನಾನು ಇದನ್ನು ತಿಳಿಯಲಿಚ್ಛಿಸುವೆನು. ವರಗಳಲ್ಲಿ ವರವೇ 3ನೇಯದು. ಯಾಕಂದ್ರೆ ಈ ಶರೀರವನ್ನ ಪಾತ್ ಮಾಡ್ಲೇಬೇಕು. ನಾವು ಹುಟ್ಟಿದ ಶರೀರ ಸಾಯ್ಲೇಬೇಕು. ಆಮೇಲೆ ಬಿಟ್ಟು ಹೋದಂತ ಮನುಷ್ಯ ಇರ್ತಾನೋ ಹೆಂಗೋ, ಏನಿರುವುದಿಲ್ಲೋ. ಇರ್ತಾನಂತಾರೆ, ಕೆಲವ್ರು ಇರುವುದಿಲ್ಲ ಅಂತಾರ. ಇದ್ರ ಬಗ್ಗೆ ನನಗೆ ಸಂಶಯ ಅದ. ಒಬ್ಬೊಬ್ರು ಏನಂತಾರ, ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಅದಲ್ಲ, ಇವೆಲ್ಲವುಗಳಿಂದಲೂ ಬೇರೆ ಆಗಿರುವಂತ ಸಾಕ್ಷಿ ರೂಪ ಆತ್ಮ ಅದಾನ ಅಂತ ಅರ್ಥ ಅಂತಾರ. ಅದನ್ನ ಅನ್ನವ್ರು ಯಾರು? ನಾವು ವೇದಾಂತಿಗಳು. ಇನ್ನು ಇದ್ರ ಈ ವಿಚಾರ ತಿಳಿದೇ ಇದ್ದವ್ರು ಅಜ್ಞರು, ಹಂಗಿರುವುದನೇ ಇಲ್ರಿ. ಸತ್ ಮೇಲೆ ಶರೀರ ಕೂಡ ಹೋಗ್ತಾನ. ಶರೀರ ಮಠ ಇರ್ತಾನ, ಶರೀರ ಕೂಡ ಬಂದಾನ, ಶರೀರ ಕೂಡ ಹೋಗ್ತಾನ. ಶರೀರ ತಗೊಂಡು ಹೋಗ್ತಾನ, ಮುಗಿದು ಹೋಗ್ತು. ಅದಕ್ಕ ಅವ್ರಂತಾರ ಆ ವಿಷಯವನ್ನ ಹೋಗವಲ್ಲಪ್ಪ, ಶರೀರ ಕೂಡ ಬಂದೇನಿಲ್ಲ, ಹೋಗೇನಿಲ್ಲ, ಯಾವಾಗ್ಲೂ ಇರುವವ, ಹೋಗುದು ಬರುದು ಮಾಡುದು ಅಂತಃಕರಣ ಅಥವಾ ಶರೀರ, ಅವ ಸದ್ರೂಪದಿಂದ ಯಾವಾಗ್ಲೂ ಇರ್ತಕ್ಕಂತ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅದಾನಪ್ಪ. ನಾವು ಸರ್ವವ್ಯಾಪಿ ಅದಾನ, ಅಂತರ್ಯಾಮಿ ಎಲ್ಲರಲ್ಲಿ ಈ ಎಲ್ಲಾ ಚಟುವಟಿಕೆಗಳಿಗೆ ಕಾರಣ ಆಗ್ಯಾನ ಅನ್ನುವಂತ ವಿಷಯವನ್ನ ನಾವೆಲ್ಲ ಹೇಳ್ತೇವಿ. 15 ಜನರಿಗೆ ಅದು ಬುದ್ಧಿ ಇಲ್ಲ. ಅದಕ್ಕ ಇಲ್ಲಿ ಹೋಗುದು ಬರುದು ಮಾಡುದು ಅಂತಃಕರಣ. ಅಂತಃಕರಣ 7ನೇ ತಿಂಗಳ ಗರ್ಭದಲ್ಲಿ ಬಂದು ಸೇರ್ತು ಜನನ, ದೇಹವನ್ನು ಬಿಟ್ಟು ಹೋಯ್ತು, ಮರಣ, ಮತ್ ಬೇರೆ ಶರೀರ ಹುಡುಕಿರ್ತದ. ಪ್ರಾರಬ್ಧಕ್ಕನುಸಾರವಾಗಿ ಈ ಪೂರ್ವದಲ್ಲಿ ನಿಶ್ಚಿತ ಇರ್ತದ, ಇಂತಲ್ಲಿ ಹುಟ್ಟಬೇಕು. ಇನ್ನು ಪ್ರಾಣಿ ಜನ್ಮ, ಪಶು ಪಕ್ಷಿ ಜನ್ಮ, ಮನುಷ್ಯರ ಜನ್ಮ, ಹೀಗೆಲ್ಲ ಮೊದಲ ನಿರ್ಧಾರ ಇರ್ತದ. ಪ್ರಾರಬ್ಧ ಬುದ್ಧಿ ಕಟ್ಕೊಂಡ ಬಂದಿರ್ತಾನಲ್ಲ. ಹಾಗೆ ಈ ವಿಷಯದಲ್ಲಿ ಸಂಶಯ ಬಹಳ ಅದಪ್ಪ ನನಗ.
ಯಮಧರ್ಮನೇ, ಗುರುದೇವ ಇದನ್ನ ಕ್ಲಿಯರ್ ಮಾಡು. ಆದ್ದರಿಂದ ಇದು ಇಷ್ಟೇ ಇಲ್ಲ, ನಮಗೆ ಒಂದು ಪ್ರತ್ಯಕ್ಷನೂ ಇಲ್ಲ, ಇದರ ಅನುಮಾನದಿಂದಲೂ ನಮಗೆ ಯಾವ ವಿಷಯನೂ ಗೊತ್ತಾಗಿಲ್ಲ. ಅದಕ್ಕೆ ಅದರಿಂದ ಅಂದ್ರ ಇದು ಪರಮ ಪುರುಷಾರ್ಥವನ್ನ ಸಾಧಿಸಿದಾಗ ಗೊತ್ತಾಕೈತೆ ಅನ್ನುವಂತ ವಿಷಯವನ್ನ ಈಗ ಸ್ವಲ್ಪ ಹೇಳಿದ್ದಾರೆ. ಅದನ್ನ ನೀವು ಗುರುಗಳು ಏನ್ ಹೇಳ್ಯಾರ ಅನ್ನೋದು ನೋಡು ಅವ್ರು ಬರುವವರಿಗೆ. ಗುರುಗಳು ಬಂದಾರ ಅನಿಸ್ತು ಸರ. ಬಂದಾರ್ರಿ? ಹೌದ್ರಿ, ಹೆಸರು ಕಾಣಿಸ್ತಾವ ನೋಡ್ರಿ. ನಾ ಈಗ ಸ್ಲೋಕ್ ಇನ್ನೂ ಒಂದು ಓದೇನ್ ತೋರಿ, ಚಾಲು ಮಾಡ್ರಿ ನೀವ್ ಬರುಮಟ್ಟ ಅಂತ. ಏನ್ 20ನೇ ಶ್ಲೋಕ ರೀ ಓದಿನ, ಇನ್ನೇ ಓದಿ ಪ್ರಾರಂಭ ಮಾಡ್ರಿ ಸೂರ್ಗಳೇ. ಇಲ್ಲಲ್ರಿ. ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. 9:15 ಆಗ್ಯದ, 10:15 ಮಟ ತಗೋತೀನಿ. ಈ ಕಥೆ ಯಾವಾಗ ಮುಗಿದಿತ್ತು ಅನ್ನಂಗಾಗೈತೆ ನನಗಂತ. ಇರ್ಲಿ. 21ನೇ ಶ್ಲೋಕ. ದೇವೈಹಿ ಅತ್ರಾಪಿ ವಿಚಿಕ್ಷಿತಂ ಪುರಾಹ ನಹಿ ಸುವಿಜ್ಞೇಯಂ ಅಣುರೇಷ ಧರ್ಮಃ ಅನ್ಯಂ ವರಂ ನಚಿಕೇತೋ ವೃಣಿಶ್ವ ಮಾ ಮೋಪರೋತಿ ರತಿ ಮಾ ಸೃಜೈನಂ. ಪೂರ್ವದಲ್ಲಿ ದೇವತೆಗಳು ಕೂಡ ಇಲ್ಲಿ ಸಂಶಯ ಪಟ್ಟಿದ್ದರು. ಇಲ್ಲಿ ಸುಜ್ಞೇಯವಾದದ್ದು ಅಲ್ಲವೇ ಅಲ್ಲ, ಈ ಧರ್ಮವು ಅಣುವಾದದ್ದು. ನಚಿಕೇತನೇ, ಬೇರೊಂದು ವರವನ್ನು ಕೇಳಿಕೋ, ನನ್ನನ್ನು ನಿರ್ಬಂಧಿಸಬೇಡ, ಇದನ್ನು ನನಗೆ ಬಿಟ್ಟುಕೊಡು. ನಚಿಕೇತನ ಯೋಗ್ಯತಾ ಪರೀಕ್ಷೆ ನಡೆದವರಿಗೆ, ನಚಿಕೇತಂದು ಯೋಗ್ಯತಾ ಪರೀಕ್ಷೆ ನಡೆದದ. ಆ ಯೋಗ್ಯತಾ ಪರೀಕ್ಷೆ ಹೆಂಗ್ ಮಾಡ್ತಾನ ಅನ್ನೋದನ್ನ ಇಲ್ಲಿ ಒಳ್ಳೆ ಬ್ರಾಹ್ಮಣರ ಅಪ್ಪವರು ಅವ್ರದ ಓದ್ಬಿಡ್ತಾರೆ ನೋಡ್ರಿ. ಹೇಳ್ತಾರ ಅಪ್ಪವರು. ಇನ್ ದ ಮಂತ್ರ 1120 ನಚಿಕೇತ ಆಸ್ಕ್ಸ್ ಲಾರ್ಡ್ ಯಮ ಫಾರ್ ಸೆಲ್ಫ್ ನಾಲೆಜ್. 20ನೇ ಶ್ಲೋಕದಾಗ ಭಗವನ್ ಯಾರಿಗೆ, ಯಮಧರ್ಮರಾಯಿಗೆ ನಚಿಕೇತ ಆತ್ಮಜ್ಞಾನದ ಬಗ್ಗೆ ಪ್ರಶ್ನೆ ಕೇಳ್ತಾನ. Lord Yama is a ಜ್ಞಾನಿ who also possesses the skill to communicate this knowledge. ಯಮಧರ್ಮರಾಯ ಜ್ಞಾನಿನೂ ಅದಾನ, ಶ್ರೋತ್ರಿಯನೂ ಅದಾನ. ಶ್ರೋತ್ರಿಯ ಅದಾನ, ಬ್ರಹ್ಮನಿಷ್ಠನೂ ಅದಾನ ಅಂತಾರ. ಈಸ್ ರೆಡಿ ಟು ಗಿವ್ ದಿಸ್ ವಿಸ್ಡಮ್. ಅವ ಈ ಆತ್ಮಜ್ಞಾನವನ್ನು ಕೊಡುವ ಸಾಮರ್ಥ್ಯ ಉಳ್ಳವನಿಗೆನ ನಿಮ್ಮ ನಚಿಕೇತ ಪ್ರಶ್ನೆಯನ್ನ ಕೇಳ್ಯಾನ. ಬಟ್ ಈಸ್ ನಚಿಕೇತ ರೆಡಿ ಟು ರಿಸೀವ್ ಇಟ್. ಈ ಸಣ್ಣ ಬಾಲಕ ಅದಾನ, 8 ವರ್ಷದ ಹುಡುಗ ಅದಾನ, ಆತ್ಮಜ್ಞಾನದ ಬಗ್ಗೆ ಪ್ರಶ್ನೆ ಮಾಡ್ಯಾನ. ಅಕಸ್ಮಾತ್ ಆತ್ಮಜ್ಞಾನವನ್ನು ಹೇಳಿದ್ರಿ ಇವತ್ತು ತಿಳಿದಿತ್ತೋ ಇಲ್ಲೋ ಅನ್ನುವಂತ ಸಂಶಯ ಬರಾಗತೈತಿ. ಯಾರಿಗೆ? ಧರ್ಮರಾಜ, ಇವಾಗ ಯಮಧರ್ಮರಾಯಿಗೆ. ದೇರ್ ಈಸ್ ಎ ರಿಸ್ಕ್ ಇನ್ ಟೀಚಿಂಗ್ ಅಂಡ್ ಅನ್ಕ್ವಾಲಿಫೈಡ್ ಸ್ಟೂಡೆಂಟ್. ಅಂತಾರ ಇಲ್ಲಿ ಯಾರು ಯೋಗ್ಯತೆಯನ್ನು ಪಡೆದಿಲ್ಲ, ಈ ಜ್ಞಾನವನ್ನು ಪಡೆಯೋದಕ್ಕೆ ಯೋಗ್ಯತೆ ಇಲ್ಲ, ಅವ್ರಿಗೆ ಈ ಒಂದು ಶಾಸ್ತ್ರವನ್ನ ಹೇಳ್ಕೊಡೋದು ಬಹಳ ಗಂಡಾಂತರದ ವಿಷಯ ಅಂತಾರ, ರಿಸ್ಕ್ ಅದ ಅಂತಾರ. If the knowledge gets in the wrong hands, a wrong tradition will be formed and misunderstanding teaching will be transmitted down that tradition. ಆ ಪರಂಪರೆ ಒಳಗ ಅನಧಿಕಾರಿಗೆ ಅಕಸ್ಮಾತ್ ವಿದ್ಯೆಯನ್ನು ಕೊಟ್ರ ಆ ಪರಂಪರೆಯನ್ನ ಹಾಳ ಮಾಡ್ತದ. ಅದು ಯೋಗ್ಯ ಇದ್ದ ಮನುಷ್ಯನ ಕೈಯಾಗ ಆ ಸಂಪತ್ತನ್ನು ಕೊಡಬೇಕು. ಜ್ಞಾನ ಅನ್ನುವಂತ ಸಂಪತ್ತನ್ನ ಯೋಗ್ಯ ಮನುಷ್ಯನ ಕೈಯಾಗ ಕೊಡಬೇಕು. ಅಂದ್ರೆ ಅದ್ರ ರಕ್ಷಣೆ ಏನ್ ಮಾಡ್ತಾನ, ಅದನ್ನ ಹಬ್ಬಿಸ್ತಾನವ. ಅಯೋಗ್ಯ ಮನುಷ್ಯನಿಗೆ ಕೊಟ್ರೆ ಏನಾಗ್ತದ, ಹಾಳು ಮಾಡಿಬಿಡ್ತಾನ ಅಂತ. This is the reason the teaching was kept in tight wraps by the Brahmins, but their intent was misunderstood by the others. ಅದಕ್ಕಂತಾರ ಅಪ್ಪೋರಿಲೆ, ಈ ಹಳೆಯ ಕಾಲದಾಗ ತಂದೆಗಳಾದಂತವ್ರ ಈ ಬ್ರಾಹ್ಮಣರ ಜನ ನಮ್ಮ ಮಕ್ಕಳಿಗೆನೆ ಈ ವಿದ್ಯೆಯನ್ನ ಮುಚ್ಚಿಟ್ಟಿದ್ರು ಅಂತ ಹೇಳ್ತಾರ. ಯಾಕೆ ಮುಚ್ಚಿಟ್ಟಿದ್ರು ಅಂದ್ರೆ ಅನಧಿಕಾರಿಗಳಿಗೆ ಕೊಡಬಾರದು ಈ ವಿದ್ಯೆಯನ್ನ. ಸ್ವೇಚ್ಛಾಚಾರದಿಂದ ಹೆಂಗ್ ಬೇಕ್ ಹಂಗ್ ಬಳಸ್ಕೋತಾರ ಅನಧಿಕಾರಿಗಳು ಕೊಟ್ರ.
ಯಾವ ವಿದ್ಯೆಯ ಗೌರವ ಕಡಿಮೆ ಆಗ್ತದ ಅನ್ನುವಂತ ಉದ್ದೇಶಕ್ಕ ಅಷ್ಟು ಅದನ್ನು ಬಚ್ಚಿಟ್ಟಿದ್ರು ಅಂತ ಹೇಳ್ತಾರಪ್ಪ. Their misunderstanding was further reinforced by the latter Brahmins who mishandled the intent. There can be only one right tradition and many wrong ones. If not controlled properly, over time one cannot distinguish the right from the wrong. ಅಂತಾರೆ ಕಾಲಘಟ್ಟದಲ್ಲಿ ಈ ತಪ್ಪು ಪರಂಪರೆಯನ್ನ ಬೆಳ್ಕೊಂತ ಹೋತು ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥದ್ದು ನಿರ್ಣಯ ಬರ್ಲಿಕ್ಕೆ ಬಹಳ ಸಂಶಯಗಳು ಚಲೋ ಆಕ್ಕವ ಅಂತಾರಪ್ಪ. ಆದ್ದರಿಂದ ಆ ಇದ್ದಂತ ಯೋಗ್ಯವಾದಂತ ಜ್ಞಾನವನ್ನ ಯೋಗ್ಯ ಅಧಿಕಾರಿಗಳ ಮೂಲಕ ಪ್ರಚಾರ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಹಿರಿಯರ ಆಶೆ ಆಗಿತ್ತು ಅಂತ. ಎ ಪರ್ಸನ್ ಫಿಟ್ ಟು ರಿಸೀವ್ ನಾಲೆಜ್ ಈಸ್ ಕಾಲ್ಡ್ ಅನ್ ಅಧಿಕಾರಿ ಇನ್ ದ ಶಾಸ್ತ್ರ. ಯಾರು ಈ ಜ್ಞಾನವನ್ನು ಪಡೆಯಲಿಕ್ಕೆ ಯೋಗ್ಯರದಾರ ಅವರಿಗೆ ಅಧಿಕಾರಿ ಅಂತ ಶಾಸ್ತ್ರದಾಗ ಕರೀತಾರೆ. The gurus are instructed to go to give the teaching only to an adhikari. ಈ ಶ್ರೋತ್ರಿಯ ಬ್ರಹ್ಮಷ್ಠ ಗುರುಗಳಿಗೆ ಈ ವಿದ್ಯೆಯನ್ನ ಯಾರ ಶಿಷ್ಯರಿಗೆ ಕೊಡ್ತಿರಲ್ಲ ಆ ಶಿಷ್ಯನಲ್ಲಿ ಆ ವಿದ್ಯೆಯನ್ನ ಯಥಾರ್ಥವಾಗಿ ಗ್ರಹಣ ಮಾಡುವಂತ ಸಾಮರ್ಥ್ಯ ಇದೆಯೋ ಇಲ್ಲವೋ ಅನ್ನುವುದನ್ನ ನೋಡಿ ಆ ವಿದ್ಯೆಯನ್ನು ಕೊಡಬೇಕು ಅಂತ ಒಂದು ನಿಯಮದ. ಭಗವದ್ಗೀತಾ 18ನೇ ಅಧ್ಯಾಯ 67ನೇ ಶ್ಲೋಕ ನೋಡ್ರಿ ಅಂತಾರ. 67ನೇ ಶ್ಲೋಕ 18ನೇ ಅಧ್ಯಾಯ ಯಾರೊಬ್ರು ಓದ್ರಿ. ಇಲ್ಲ ಅಂದ್ರೆ ನಾನು ಓದ್ತೀನಿ ಬಿಡ್ರಿ. 18ನೇ ಅಧ್ಯಾಯ 67ನೇ ಶ್ಲೋಕ ಅಂತ. ಓದ್ಲೇನ್ರಿ? ಓದ್ರಿ. ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ಶುಶ್ರೂಷುವೆ ವಾಚ್ಯಂ ನ ಚ ಮಾಂ ಯೋಭ್ಯಶೂಯತಿ. ಇದನ್ನು ನಿನಗೆ ಹೇಳುತ್ತೇನೆ, ತಪೋರಹಿತನಿಗೆ ಇದನ್ನು ಹೇಳಕೂಡದು, ಭಕ್ತನಲ್ಲದವನಿಗೆ ಎಂದಿಗೂ ಹೇಳಕೂಡದು, ಶುಶ್ರೂಷೆ ಮಾಡದವನಿಗೆ ಎಂದಿಗೂ ಹೇಳಕೂಡದು, ನನ್ನಲ್ಲಿ ಹಸಿವು ಪಡೆಯವರಿಗೂ ಇದನ್ನು ಹೇಳಕೂಡದು ಅಂತ ತಿಳ್ಕೊಂಡು ಆಜ್ಞೆ ಅದ ನೋಡ್ರಿ. ಈ ಹೇಳೋರಿಗೆ ಇದು ಕಟ್ನಿಟ್ಟು ಪಾಲಿಸ್ಬೇಕು ಅನ್ನುವಂತ ಒಂದು ಆಜ್ಞೆ 18ನೇ ಅಧ್ಯಾಯ 67ನೇ ಶ್ಲೋಕದ ಐತಿ. ಅದನ್ನ ನೋಡ್ರಿ ಅಂದ್ರೆ ಗೌಡ್ರು ಓದಿದ್ರು ಅದ್ರ ಅರ್ಥ ನಾನು ಹೇಳಿದೆ. ದ ಅಧಿಕಾರಿ ಮಸ್ಟ್ ಪ್ರೊಸೆಸ್ ದ 4-fold ಕ್ವಾಲಿಫಿಕೇಶನ್. ಆ ಅಧಿಕಾರಿಗೆ 4 ವಿಧದ ಏನದ ಅರ್ಹತೆಗಳು ಇರಬೇಕು. ಅವು ಯಾವುವು ಅಂದ್ರೆ ತತ್ವಬೋಧದಲ್ಲಿ ಹೇಳಿದಂತ ಸಾಧನ ಚತುಷ್ಟಯ ಸಂಪತ್ತಿ. ಅವು ಯಾವುವು? ವಿವೇಕ, ವೈರಾಗ್ಯ, ಸಮಾಧಿ ಸದ್ಗುಣ ಸಂಪತ್ತಿ, ಮುಮುಕ್ಷತ್ವ ಅನ್ನುವಂಥವು ಇರಬೇಕು ಅಂತ. ವಿವೇಕ ಅಂದ್ರೆ ಏನು? ವಿವೇಕ, that self knowledge alone can give complete freedom and everything else will not give. ಆತ್ಮಜ್ಞಾನವಂದ ನಮಗ ಮುಕ್ತರನ್ನ ಮಾಡಿ ನಮಗ ಮೋಕ್ಷವನ್ನ ಕೊಡ್ತದ ಹೊರತು ಉಳಿದದ್ ಯಾವ ಕೊಡುವುದಿಲ್ಲ ಅನ್ನುವಂತ ತಿಳ್ಕೊಬೇಕಾಗ್ಯದ. ಕರ್ಮದಿಂದ ನ ಕರ್ಮಣ ನ ಪ್ರಜೆಯ, ಮಕ್ಕಳಿಂದ ನ ಧನಯ ಧನೇನ, ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೇಕೇನ ಮೃತತ್ವ ಮಾನಸು. ತ್ಯಾಗದಿಂದ ಮಾತ್ರ ಈ ಆತ್ಮಜ್ಞಾನವನ್ನ ಪಡೆಯಲಿಕ್ಕೆ ಸಾಧ್ಯದ. ವೈರಾಗ್ಯ is a natural consequences of ವಿವೇಕ. ವಿವೇಕ ಬಂದ ನಂತರ ವೈರಾಗ್ಯ ಬರ್ಬೇಕು. ವೈರಾಗ್ಯ ಬಂದ ನಂತರ ವಿವೇಕ ಬರಬಾರ್ದು. ಅಂದ್ರೆ ವಿವೇಕಯುಕ್ತ ವೈರಾಗ್ಯ ಇರಬೇಕು. ಅಭಾವ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಇರಬಾರ್ದು ಅಂತ ಅರ್ಥ. ಎಲ್ಲ ತಿಳಿದವ್ರದ್ರಿ, ಅವನೇನ್ ಬಿಡಿಸಿ ಹೇಳಕ್ ಹೋಗುದಿಲ್ಲ. Once Viveka sets in, a person will develop vairagyam for implementing impermanent things. ಯಾವಾಗ ಒಬ್ಬ ಅಧಿಕಾರಿಯಲ್ಲಿ ವಿವೇಕ ಜಾಗೃತ ಆಗ್ತದ ಅವಾಗ ಮನುಷ್ಯನಲ್ಲಿ ಆ ಒಂದು ಅಶಾಶ್ವತ ವಸ್ತುಗಳು ಏನದಾವು ಅಂದ್ರೆ ಜಗತ್ತಿನಲ್ಲಿ ಬೇಡ್ತಾರಲ್ಲ ಜನ, ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಯನ ಬೇಡ್ತಾರಲ್ಲ, ಈ ವಸ್ತುಗಳಲ್ಲಿ ಬೇಡುವುದರಿಂದ ಅಥವಾ ಇವನು ಪಡೆಯೋದ್ರಿಂದ ಏನು ಲಾಭ ಇಲ್ಲ ಅಂತ ಇದ್ರ ಮ್ಯಾಗ ವೈರಾಗ್ಯ ಬರ್ಬೇಕು. ವಿವೇಕದಿಂದ ವೈರಾಗ್ಯ ಬರಬೇಕು ಅಂತಾರ. ಎನಿ ಗೋಲ್ ಅದರ್ ದ್ಯಾನ್ ಸೆಲ್ಫ್ ನಾಲೆಜ್ ಬಿಕಮ್ಸ್ ಸೆಕೆಂಡರಿ.
ಗುರಿ ಇದ್ರು ಕೂಡ ಬೇಕಾದಂತ ಗುರಿ ಇರ್ಲಿ, ಆಸ್ತಿ ಗಳಿಸೋದನ್ನ ಹಿಡ್ಕೊಂಡು ಹೊಟ್ಟಿ ತುಂಬಿಕೊಳ್ಳುವಂತ ವಿದ್ಯೆ ಏನದಾವಲ್ಲ, ಇವೆಲ್ಲವೂ ಏನದ 2ನೇ ಪ್ರಾಶಸ್ತಿ ಕೊಡ್ಬೇಕು. ಮೋಕ್ಷ ವಿದ್ಯೆಯನ್ನು ಪಡೆದಕ್ಕೆ 1ನೇ ಪ್ರಾಶಸ್ತಿ ಕೊಡ್ಬೇಕು. ನಾವೆಲ್ಲದೇ ನೋಡ್ರಿ, ವಿಚಾರ ಮಾಡ್ರಿ. ಎನಿ ಗೋಲ್ ಅದರ್ ದನ್ ಸೆಲ್ಫ್ ನಾಲೆಜ್ ಬಿಕಮ್ ಸೆಕೆಂಡರಿ ಅಂತಾರ ನಾವು. ನಾವೆಲ್ಲಾ ಪ್ರಪಂಚದ ಕೆಲಸ ಮುಗಿಸಿ ಟೈಮ್ ಉಳಿದ್ರ ಆಧ್ಯಾತ್ಮಿಕ ಟೈಮ್ ಕೊಡ್ತೇವಿ. ಅದು ಹಂಗ್ ಮಾಡ್ಬೇಡ್ರಿ ಅಂತಾವು. ಎಲ್ಲಾ ಟೈಮ್ ಆಧ್ಯಾತ್ಮಿಕ ಹಾಕ್ರಿ, ಏನಾದ್ರ ಅದ್ರಾಗ ಏನಾರ ಟೈಮ್ ಉಳಿದ್ರ ಲೌಕಿಕ ಕೆಲಸಗಳನ್ನ ಮಾಡ್ರಿ ಅಂತಾರ. 60ರ ಮ್ಯಾಗರ ಹಂಗ್ ಮಾಡ್ರಿ ಅಂತಾರ. ಮೊದಲು ಮಾಡ್ಲಿಕ್ಕಂದ್ರು 60ರ ಮ್ಯಾಗರ ಮಾಡ್ರಿ ಅಂತಾರ. ಬಟ್ ಇಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ವರ್ಲ್ಡ್ಲಿ ಥಿಂಗ್ಸ್ ಕೆನಾಟ್ ಸಾಲ್ವ್ ಹ್ಯೂಮನ್ ಪ್ರಾಬ್ಲಮ್ಸ್. ಈ ಜಗತ್ತಿನಲ್ಲಿ ಇದ್ದಂತಹ ಈ ವಸ್ತುಗಳು ಏನದಾವ, ಮನುಷ್ಯನ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಂತಾರ. ಅಂದ್ರೆ ಮನುಷ್ಯನ ಮೂಲಭೂತ ತಾಪತ್ರಗಳು ಯಾವುವು ಅಂದ್ರ, ತಾನು ಸದ್ರೂಪ ಇದ್ದು ತಾನು ಜಡವಾದ ದೇಹ ಅಂತ ತಿಳ್ಕೊಂಡ, ಇಲ್ಲಿ ಒಂದು ಸಮಸ್ಯೆ ಅದ. ತಾನು ಅರಿವು ಇದ್ದು ಜಡವಾದ ದೇಹ ಅಂತ ತಿಳ್ಕೊಂಡಾನ. ತಾನು ಆನಂದ ಸ್ವರೂಪ ಇದ್ದು ಆನಂದಕ್ಕಾಗಿ ಎಲ್ಲೆಲ್ಲೋ ಏನೇನೋ ಕಂತ್ರಾಟ ಮಾಡಕತ್ತಾನ ನೋಡು. ಆನಂದ ಸ್ವರೂಪದಾಗ ಐತಿ, ಅಲ್ಲಿ ಏನೂ ಮಾಡ್ಬೇಕಾಗಿಲ್ಲ. ರೆಡಿಮೇಡ್ ಅದ ಆನಂದ, ಅದು ಗುರ್ತಿಸುದು ಅಷ್ಟ ಬಾಕಿ ಐತಿ, ಗುರ್ತಿಸುವಲ್ಲ. ಹೇಳ್ರಿ 44ನೇ ಪೇಜ್ನಾಗ ಲಾಸ್ಟ್ಗೆ ಡಿಸಿಪ್ಲೈನ್ ಐತೆ ಅನ್ನೋದು ಸ್ವಲ್ಪ ಓದ್ರಿ. ಯಾರೋ ಬಂದಾರ, ಬಂದೆ ಒಂದ್ 2 ನಿಮಿಷ. ಅರ್ಥಗಳನ್ನ ಗೌರವವಾಗಿ ಇಟ್ಟುಕೊಂಡು ಮುಖ್ಯವಾದಂತ ಆತ್ಮಜ್ಞಾನಕ್ಕೇನೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಅದೇ ವೃತ್ತಿಯನ್ನು ಅನುಸರಿಸಿಕೊಂಡು ಹೋಗೋನಾಗಿರ್ಬೇಕು. ಅಂದ್ರೆ ತೀವ್ರತರ ಮುಮುಕ್ಷ ಬೇಕು ಅಂತ. In the following verse, Lord Yama will attempt to verify whether Nachiketa has these 4 qualifications. ಅಂದ್ರೆ ಈ ಕೆಳಗಿನ ಪ್ಯಾರಾದೊಳಗೆ ಹೇಳ್ತಾರ, ಈ 4 ಸಾಧನೆಗಳದಾವ. ಹೆಂಗ ಸಾಧನವಾಗಿದ್ರೆ ಸಾಧ್ಯ ತಿಳ್ಪಾಕ್ ಬರ್ತದ. ತೀವ್ರತರ ಮುಮುಕ್ಷ ಬೇಕಲ್ಲ, ಅದಕ್ಕೆ ಪೂರಕವಾಗಿ ಶಮ ದಮ ಹಾಗೂ ತಿತಿಕ್ಷ ಶ್ರದ್ಧಾ ಸಮಾಧಿ ಇದಾವಲ್ಲ, ಇವೆಲ್ಲ ಬೇಕಲ್ಲ. ಈ ಫಸ್ಟ್ ಟೆಸ್ಟ್ ವೆದರ್ ನಚಿಕೇತ ಹ್ಯಾಸ್ ದ ಡಿಸೈರ್ ತೀವ್ರ ಮುಮುಕ್ಷಂ. ಮೊಟ್ಟ ಮೊದಲ ಅವನಲ್ಲಿ ತೀವ್ರ ಮುಮುಕ್ಷ ಐತಿಲ್ಲೋ ಪರೀಕ್ಷೆ ಮಾಡ್ತಾರ. ದ ಟೀಚರ್ ಡಿಲಿಬರೇಟ್ಲಿ ಪೋಸಸ್ ಆಬ್ಸ್ಟಕಲ್ಸ್ ಟು ದಿ ಸ್ಟೂಡೆಂಟ್ಸ್. ಬುದ್ಧಾಪೂರ್ವಕವಾಗಿ ಅವನ್ ಕೆಲವೊಂದು ಅಡೆತಡೆಗಳನ್ನು ಉಂಟು ಮಾಡ್ತಾರ. ಪರೀಕ್ಷೆ ಅಂದ್ರೆ ಹಂಗ ಇರೋದಿಲ್ಲ. ಅದು ಅವ್ರು ಅರದು ನೋಡ್ತಾರ, ತಿಕ್ಕಿ ನೋಡ್ತಾರ, ಕಾಶ್ ನೋಡ್ತಾರ, ಹೊರದ್ ನೋಡ್ತಾರ. ಹಿಂಗ ನಾನಾ ರೀತಿಯಿಂದ ನೋಡಿದಾಗ ಯಾವ್ದಕ್ಕೂ ಜಗ್ಲಿಲ್ಲ ಅಂದ್ರೆ ಇವನಲ್ಲಿ ಮುಮುಕ್ಷತ್ವದ. If the student is not serious, he will use these obstacles as an excuse and drop his pursuit of ಜ್ಞಾನ. ಜ್ಞಾನಕ್ಕೆ ಕೆಲವೊಂದು ವಿಘ್ನಗಳು ಬಂದ ಕೂಲಿ ಹಿಂಸಾಡಿ ಬಿಡ್ತಾರೆ ಕೆಲವರು. ಏನೋ ಒಂದು ಬಂತು ಅಕಸ್ಮಾತ್ ವಿಷಯಗಳು ಬಂದ ತೊಡಕ್ ಹಾಕ್ತಾವ, ಅವಾಗ ಹಿಂಜರಿಬಾರ್ದು. ಅವುಗಳನ್ನು ಸರದು ಅದರಿಂದ ಹಿಂದೆ ಸರದ್ ಜೇಕಿ ನಿಂದಿರ್ಬೇಕು. ಆದ್ರೆ ಯಾವದ್ರಲ್ಲಿ ಸೋಲ್ತಾನಲ್ಲ, ಆ ವಿಷಯಗಳ ಅಧೀನನಾಗಿ ತನ್ನ ಬುದ್ಧಿಯನ್ನು ಕಳ್ಕೊತಾನೋ, ಮೋಹಿತಕ್ಕನೋ, ಅವನಿಗೆ ಇದು ಕೆಲಸ ಆಗೋದಿಲ್ಲ. ಜಿತೇಂದ್ರಿಯ ಆಗಿರ್ಬೇಕವ, ಶಮದಮಾದಿಗಳಿಂದ ಕೂಡ್ಕೊಂಡಿರ್ಬೇಕು. ಅಂತವನಿಗೆ ಮಾತ್ರ ಆಗ್ತದ ಅನ್ನುವಂತ ಪರೀಕ್ಷೆ ಆಗ್ತದ. ಕೆಲವೊಂದು ವಿಷಯಗಳನ್ನ ಮುಂದಿಡ್ತಾರ ಮುದ್ದಾಂ ಪರೀಕ್ಷೆಗೆ. ಆಗವ ಮೋಹಿತ ಆದಂತಂದ್ರೆ ಇವನಲ್ಲಿ ಇನ್ನೂ ಮುಮುಕ್ಷತ್ವ ಇಲ್ಲ, ವಿವೇಕ ಇಲ್ಲ. ಹೀಗೆ ಇಲ್ಲಿ ಅನೇಕ ಅಡೆತಡೆಗಳನ್ನು ಒಡ್ಡಿದಾಗಿ ಕೂಡ ಅದಕ್ಕೂ ಜಗ್ಲಿಲ್ಲ ಅಂದ್ರೆ ಅವನಲ್ಲಿ ತೀವ್ರತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. If the desire is intense, one will persevere at all costs. Lord Yama tests Nachiketa desire by first discouraging him from gaining this knowledge. ಇವನ್ ಹೆಂಗ್ ನಾವು ನಿರಾಶೆ ಮಾಡ್ಬೇಕು ಅಂದ್ರೆ ಇವಾಗ ಒಂದು ಪನ್ನೆ ಪ್ರಶ್ನೆ ಹಾಕ್ತಾನ. ಏನು? ಅವನ ಡಿಸ್ಕರೇಜ್ ಮಾಡೋದು, ಅಧೈರ್ಯವಂತನಾಗಿ ಮಾಡೋದು. ಅವನ್ನ ಏನಾದ್ರೂ ಮಾಡಿ ಅವನ ಧೈರ್ಯವನ್ನು ಕುದಿಸುವಂತ ಕೆಲಸ ಮಾಡೋನು ನೋಡು. ಅವನಲ್ಲಿ ಎಷ್ಟು ಧೈರ್ಯ ಇದನೋ, ಮುನ್ನುಗ್ಗುವಂತ ಪವರ್ ಐತಿ ಏನೋ ನೋಡೋಣ ಅಂತ ತಿಳ್ಕೊಂಡು ಫಸ್ಟ್ ನಚಿಕೇತಗೊಂದು ಒಡ್ತಾನೆ, ಅವ ಧೈರ್ಯವನ್ನು ಮಾಡ್ತಾನೆ. ನೆಕ್ಸ್ಟ್ ಆತ್ಮ ಇಸ್ ರೆಫರ್ ಟು ಆಸ್ ಎ, ಹೇಳ್ರಿ ಇಲ್ಲಿಂದ. ಆತ್ಮ ಇಸ್ ರೆಫರ್ ಟು ಆಡ್ ಧರ್ಮ ಇನ್ ದಿಸ್ ವರ್ಸ್. ಈ ಶ್ಲೋಕದಾಗ ಆತ್ಮಕ ಧರ್ಮ ಅಂತಾರ ನೋಡ್ರಿ, ಆತ್ಮಕ ಧರ್ಮ ಅಂತಾರ. ಇಲ್ಲಿ
ಇಲ್ಲಿ ಎಲ್ಲಿ ಬೇಕಲ್ಲೇ ಉಪಯೋಗ ಮಾಡ್ತಾರೆ. ಇದ್ರಾಗ ಈ ಶಬ್ದದಾಗ ಧರ್ಮ ಅಂತ ಐತಿ. ಇಪ್ಪತ್ತ ಶ್ಲೋಕದಾಗ ಧರ್ಮ ಅಂತ ಐತಿ ನೋಡ್ರಿ. 2ನೇ ಲೈನ್, ನಹಿ ಸುವಿಜ್ಞೇಯಂ ಅಣುಶೇಷ ಧರ್ಮ ಅಂದ್ರೆ ಇಲ್ಲೇ ಆತ್ಮ ಅಂತ ತಿಳ್ಕೊಬೇಕು. ಅದು ಸತ್ಯವಾದಂತ ಧರ್ಮ ಅಂದ್ರ ಆತ್ಮ ಅಂತ ತಿಳ್ಕೊಬೇಕು. ದ ವರ್ಡ್ ಧರ್ಮ etymologically means that which sustains the creation. ಇದು ಧರ್ಮ ಅಂದ್ರೆ ಏನಂತ ಅರ್ಥ ಮಾಡ್ಬೇಕು ಅಂದ್ರ, ಈ ಸೃಷ್ಟಿ ನಾಶ ಆದ್ರೂ ಕೂಡ ಏನ್ ಉಳಿತೈತಲ್ಲ ಅದಕ್ಕೆ ಧರ್ಮ ಅನ್ಬೇಕು ಅಂತಾರಪ್ಪರು. ಸೃಷ್ಟಿ ನಾಶ ಆದ್ರೂ ಉಳಿಯೋದು ಯಾವುದು? ಆ ಆತ್ಮತತ್ವ ಉಳಿತೈತೆ. ಆದ್ದರಿಂದ ಆ ಧರ್ಮ ಅಂದ್ರೆ ಇಲ್ಲಿ ಆತ್ಮ ಅಂತ ಅರ್ಥ ಮಾಡ್ಬೇಕು. ಅದ್ರ ಹೆಂಗ ಅದನ್ನ ಉತ್ಪತ್ತಿ ಆಗೈತೆ ಶಬ್ದ ಅಂದ್ರ, ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ರೂಟ್ ಥ್ರೂ. ಥ್ರೂ ಅಂದ್ರ ಎತ್ತಿ ಹಿಡಿಯೋದು. ಟು ಸಸ್ಟೈನ್. ಧರ್ಮ ಇತಿ ಧಾರಣಾತ್ ಇತಿ ಧರ್ಮ. ಯಾವ್ದು ಎತ್ತಿ ಹಿಡಿಯುವಂತ ಸಾಮರ್ಥ್ಯ ಐತಿಯೋ ಅದಕ್ಕೆ ಏನಂತಾರ? ಧರ್ಮ ಅಂತಾರ. ಧರ್ಮ ಅಂತ. ಎಥಿಕ್ಸ್ ಅಂಡ್ ಮಾರಲಿಟಿ ಆರ್ ಆಲ್ಸೋ ಕಾಲ್ಡ್ ಧರ್ಮ. ಒಂದು ನೈತಿಕ ಧರ್ಮ, ಒಂದು ವ್ಯಾಲ್ಯೂಸ್, ಅವಕ್ಕೆಲ್ಲ ಏನಂತಾರ? ಧರ್ಮ. ಅವು ಬೇರೆ ಬೇರೆ ಸಂದರ್ಭದಾಗ ಅವಕ್ಕೆ ಧರ್ಮ ಅಂತಾರ. ಬಿಕಾಸ್ ಓನ್ಲಿ ದೇ ಕೀಪ್ ದಿ ಸೊಸೈಟಿ ಟುಗೆದರ್. ಅವು ಏನ್ ಹೆಚ್ಚಿಡಿತಾವು ಅಂದ್ರ ಸಮಾಜದ ಸಂಘಟನೆ ಹೆಚ್ಚಿಡಿತಾವ. ಆದ್ರಿಂದ ಅವಕ್ಕೆ ಧರ್ಮ ಅಂದಾರ. ಧರ್ಮ ಅಂದ್ರೆ ಏನು? ಯಾವ್ದು ಏನನ್ನ ಹೆಚ್ಚಿಡಿತೈತಲ್ಲ ಆ ಹೆಚ್ಚಿಡಿಯುವಂತ ಸಾಮರ್ಥ್ಯ ಏನದ ಅದಕ್ಕೆ ಧರ್ಮ ಅನ್ಬೇಕು ಅನ್ನುವಂತ ಮಾತಿನ ಅರ್ಥ. ನಿಜಗಳವ್ರು ಹೇಳ್ಯಾರ ನೋಡ್ರಿ, ಮರ್ಯಾದೆ ಅದಕ್ಕಿಂತ ಉಪಾಯ ಧರ್ಮ ಅಂತ. ಹಾ, ನೀತಿ ಕ್ರಿಯಾ ಸಲ ಐತ್ ನೋಡ್ರಿ. ಹೌದಲ್ರಿ? ನೀತಿ ಕ್ರಿಯಾ ಅಲ್ರಿ ಅದ, ನೀತಿ ಕ್ರಿಯಾ ನೋಡ್ರ. ಸಾಮಾಧಿ ಈ ಜಗವೆಲ್ಲ ಮಾಯೆ ಧರ್ಮ, ಇನ್ನೊಂದಿಲ್ಲ ತುಳಿದಿ ಅದು ಆತ್ಮ ಧರ್ಮ ಅಂತೇಳಿ ಸರ್ಪಭೂಷಣರು ಹೇಳ್ಯಾರಿಪ್ಪ. ಸರಿ ಸರಿ. ಅಂದ್ರೆ ಧರ್ಮ ಅಂದ್ರೆ ಯಾವ್ದು ಎಚ್ ಹಿಡಿದಿತ್ತೋ, ಯಾವಾಗ ಬಿದ್ದಾಗ ಯಾವ್ದು ಎಚ್ ಹಿಡಿಯೋ ಸಾಮರ್ಥ್ಯ ಐತಿ ಅದಕ್ಕೆ ಧರ್ಮ ಅನ್ಬೇಕು. ಮನುಷ್ಯನಲ್ಲಿ ನೈತಿಕ ಮಟ್ಟ, ಅವನ ಧಾರ್ಮಿಕ ನಡತೆಗಳು ಅವನ್ ಎಚ್ ಹಿಡಿತಾವ ಅಂದ್ರೆ ಅದಕ್ಕೆ ಧರ್ಮ ಅನ್ಬೇಕು. ಇಲ್ಲಿ 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 ಆತ್ಮನಿಗೆ ಯಾಕೆ ಧರ್ಮ ಅನ್ನಕತ್ತಾರಂದ್ರ, ಈ ಜಗತ್ತು ಇಲ್ಲದಂಗ ಆದಾಗೂ ಕೂಡ ಆತ್ಮ ಅದನ್ನ ಎಚ್ ಹಿಡಿತದ ಅಂದ್ರೆ ಏನು? ಅದನ್ನ ಸಪೋರ್ಟ್ ಮಾಡ್ತದ. ಅದಕ್ಕೆ ಅಧಿಷ್ಠಾನದ, ಈ ಕಣ್ಣಿಗೆ ಕಾಣುವಂತ ಜಗತ್ತಿಗೆ ಆ ಎತ್ತಿ ಹಿಡಿಯುವಂತ ಸಾಮರ್ಥ್ಯ ಅಂದ್ರೂ ಅದಕ್ಕೆ ಹಿಂದೆ ಅಧಿಷ್ಠಾನವಾಗಿರೋದು ಯಾವ್ದದು? ಅದು ಆತ್ಮ ಇರೋದ್ರಿಂದ ಇದಕ್ಕೆ ಏನ್ ಅನ್ಬೇಕು? ಧರ್ಮ ಅನ್ಬೇಕು ಅನ್ನುವಂತ ಮಾತನ್ನ ಹೇಳಕತ್ತ. ಇಫ್ ದ ವ್ಯಾಲ್ಯೂ ಸಿಸ್ಟಮ್ಸ್ ಬ್ರೇಕ್ಸ್ ಡೌನ್, ದ ಸೊಸೈಟಿ ಕೆನಾಟ್ ಸರ್ವೈವ್. ಒಳ್ಳೆಯ ನಡತೆಗಳು ಇಲ್ಲ ಅಂದ್ರೆ ಈ ಸಮಾಜ ಬಿದ್ದು ಹೋಗ್ತದೆ. ಸಮಾಜದಲ್ಲಿ ಸಂಘಟನೆ ಬಿದ್ದು ಹೋಗ್ತದೆ. ಆತ್ಮ ಇಸ್ ಕಾಲ್ಡ್ ಧರ್ಮ ಬಿಕಾಸ್ ಇಟ್ ಈಸ್ ದ ಅಲ್ಟಿಮೇಟ್ ಸಬ್ಸ್ಟ್ರಾಟಮ್ ಆಫ್ ದ ಕ್ರಿಯೇಷನ್. ಇಲ್ಲಿ ಆತ್ಮನಿಗೆ ಧರ್ಮ ಯಾಕೆ ಅಂದಾರಂದ್ರೆ, ಈ ಸೃಷ್ಟಿ ಅಧಿಷ್ಠಾನವಾದದ್ದು ಯಾವ್ದದ ಅಂದ್ರೆ ಅದು ಆತ್ಮದ. ಆದ್ದರಿಂದ ಅದಕ್ಕೆ ಇಲ್ಲಿ ಆತ್ಮ ಅಂದಾರ. ಇಟ್ ಸಸ್ಟೈನ್ಸ್ ದಿ ಕ್ರಿಯೇಷನ್ ಆಸ್ ಸೃಷ್ಟಿ ಸ್ಥಿತಿ ಲಯ ಕಾರಣಂ. ಈ ಸೃಷ್ಟಿಗೆ ಸ್ಥಿತಿ ಲಯ ಕಾರಣಕ್ಕೆ ಯಾವುದು? ಆ ಆತ್ಮತತ್ವ ಇರೋದ್ರಿಂದ ಆ ಆತ್ಮತತ್ವಕ್ಕೆ ಇಲ್ಲಿ ಧರ್ಮ ಅಂದಾರ. We take dharma is equal to atma because in the previous verse Nachikéta asked for atma vidya. ಆತ್ಮ ವಿದ್ಯೆಯನ್ನ ಕೇಳ್ಯಾನ, ಅದಕ್ಕೆ ನಾವು ಇಲ್ಲಿ ಧರ್ಮ ಅಂತ ಕೊಂಡು ಹಚ್ಚಿ ಹೇಳಾಗತ್ತೇವಿ. ತಿಳ್ಕೊಡ್ರಿ, ಆತ್ಮನಿಗೂ ಧರ್ಮಕ್ಕೂ ಶಬ್ದಗಳ ಬೇರೆ, ಆ ಒಳಾರ್ಥ ಮಾತ್ರ ಒಂದ ಅನ್ನುವಂತ ಭಾವವನ್ನ ಹೇಳ್ತಾ ಇದ್ದ. ಆತ್ಮ ಈಸ್ ಅನಲಾಗಸ್ ಟು ಆಟಮ್. ಆತ್ಮನನ್ನ ಎದಕ್ಕೆ ಹೋಲಿಕೆ ಮಾಡ್ಬೋದು ಅಂದ್ರೆ ಅಣುವಿಗೆ ಹೋಲಿಕೆ ಮಾಡ್ಯಾರ. ಅಣು ಪರಮಾಣು ಅಣು ಅಂತ ಬರ್ತಾವ ನೋಡ್ರಿ. ಕೆಮಿಸ್ಟ್ರಿ ಒಳಗ ಆಟಮ್, ಮಾಲಿಕ್ಯೂಲ್, ಆಟಮ್ ಅಂತ ಬರ್ತಾವ. ಆ ಆಟಮ್ಗೆ ಹೋಲಿಸ್ಯಾರ, ಆತ್ಮನನ್ನ ಹೋಲಿಸ್ಯಾರ. ಅನಾಲಾಗಸ್ ಬಿಕಾಸ್ ಬೋತ್ ಆರ್ ಸಟಲ್ ಅಂಡ್ ನಾಟ್ ಅವೈಲೇಬಲ್ ಫಾರ್ ಎಕ್ಸ್ಪೀರಿಯನ್ಸ್. ಯಾಕ ಅಂತಂದ್ರ ಆತ್ಮನು ಕಣ್ಣಿಗೆ ಅಗೋಚರದ, ಆ ಆಟಮ್ ಕಣ್ಣಿಗೆ ಅಗೋಚರದ. ಆ ಆಟಮ್ ಅದು ಸೂಕ್ಷ್ಮದ, ಈ ಆತ್ಮನು ಸೂಕ್ಷ್ಮದ. ಅನುಭವಕ್ಕೆ ಆತ್ಮನು ಬರುದಿಲ್ಲ, ಆಮೇಲೆ ಅನುಭವಕ್ಕೆ ಪರಮಾತ್ಮನು ಬರುದಿಲ್ಲ. ಅನುಭವಕ್ಕೆ ಬರುದಿಲ್ಲ ಅಂದ್ರೆ ಹೆಂಗ? ಈ ಜ್ಞಾನೇಂದ್ರಿಯಗಳಿಗೆ ಅನುಭವಕ್ಕೆ ಬರುದಿಲ್ಲ. ಮತ್ತ ಅನುಭವ ಬರುದಿಲ್ಲ ಅಂದ್ರೆ, ಆ ಅನುಭವ ಬರ್ಬೇಕು ಅಂದ್ರೆ ಅದನ್ನು ನಾನಾಗೇನೆ ಅನುಭವಿಸ್ಬೇಕ ಹೊರತು ನಾನು ಇಂದ್ರಿಯನಾಗಿ ಅನುಭವಿಸ್ತೀನಿ ಸಾಧ್ಯ ಇಲ್ಲ. Therefore it cannot be easily grasped.
ಆದ್ರಿಂದ ಈ ವಿಷಯವನ್ನ ಗ್ರಹಣ ಮಾಡುವಂತ ಸಾಮರ್ಥ್ಯ ಬೇಕಾಗ್ತದ. ಆ ಸಾಮರ್ಥ್ಯ ಬಹಳ ಜನರಿಗೆ ಇರುವುದಿಲ್ಲ. ಇಂದ್ರಿಯಗಳಿಂದ ಅಗೋಚರದ ಇದು. Even the gods are not able to understand ಆತ್ಮ. ಈ ದೇವತೆಗಳು ಕೂಡ ಆತ್ಮನನ್ನ ಅರಿಯಲಿಕ್ಕೆ ಅಸಮರ್ಥರದಾರ. ಎಲ್ಲ ಒಬ್ರು ಇಬ್ರು ಸಮರ್ಥರಾಗ್ಯಾರ. ಯಮಧರ್ಮರಾಯ ಅಂತ ದೇವತೆಗಳು ಮಾತ್ರ ಸಮರ್ಥರಾರ. ಉಳಿದ ದೇವತೆಗಳಲ್ಲಿ ಬಹಳ ಮಂದಿ ದೇವತೆಗಳಿಗೆ ಆತ್ಮಜ್ಞಾನ ಇಲ್ಲ. ಅವು ಪುಣ್ಯಮಯ ಶರೀರವನ್ನ ಪಡೆದು ಜಗದುಪಕಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. Even the gods are not able to understand. ದೇವತೆಗಳಿಗೂ ಇದು ಆತ್ಮಜ್ಞಾನ ಲಭ್ಯವಿಲ್ಲ. ಹೇಳಿದ್ರು ತಿಳಿಯುವುದಿಲ್ಲ. ಆತ್ಮ ಇವಂದು they have a much better environment to pursue knowledge. ಮನುಷ್ಯರಿಗಿಂತ ದೇವತೆಗಳಿಗೆ ಸಾತ್ವಿಕ ಅಂತಃಕರಣದ ತಿಳಿಯಕ್ಕೆ ಅನುಕೂಲವಾದಂತ ವಾತಾವರಣ ಐತಿ. ಅಂತಃಕರಣ ಅನುಕೂಲ ಐತಿ, ಸತ್ವಗುಣ ಐತಿ. ಆದ್ರೂ ಕೂಡ ಅವ್ರಿಗೂ ಕೂಡ ತಿಳಿದಿಲ್ಲ ಅಂತ ನೋಡ್ರಿ. ಇನ್ನು ಕೇನೋಪನಿಷತ್ ಅಗ್ನಿ, ವಾಯು, ಇಂದ್ರ would not recognize the Brahman even in saguna form. ನಾವು ಇತ್ತಿತ್ತಲಾಗಿ ಮುಗಿಸಿದಂತ ಕೇನೋಪನಿಷತ್ತಿನಲ್ಲಿ ಅಗ್ನಿ ದೇವತೆ, ವಾಯು ದೇವತೆ ಮತ್ತು ಇಂದ್ರ ದೇವತೆ ಅವ್ರ ಎಲ್ಲರಿಗೆ ದೇವತೆಗಳ ಸ್ವರೂಪನಾದ ಇಂದ್ರನು ಕೂಡ ಆ ಬ್ರಹ್ಮ ಸಗುಣ ಸಾಕಾರ ರೂಪದಾಗ ಯಕ್ಷನಾಗಿ ಬಂದ್ರು ಕೂಡ ಗುರುಸಿಡಿಯುವಂತ ಸಾಮರ್ಥ್ಯ ಆಗ್ಲಿಲ್ಲ. then how can anyone recognize him in a ನಿರ್ಗುಣ ಫಾರ್ಮ್? ಇನ್ನು ಉಳಿದವರು ಆ ನಿರ್ಗುಣ ಪರಮಾತ್ಮ ತತ್ವವನ್ನು ತಿಳ್ಕೊಳಕ, ಆತ್ಮ ತತ್ವವನ್ನು ತಿಳ್ಕೊಳಕ್ಕೆ ಹೆಂಗ ಸಮರ್ಥರಾಗ್ತಾರ? ಬಹಳ ಕಠಿಣ ಅಂತ. ಲಾರ್ಡ್ ಯಮ ಟ್ರೈಸ್ ಟು ಡಿಸ್ಕರೇಜ್ ನಚಿಕೇತ ಫ್ರಮ್ ಪರ್ಸ್ಯೂವಿಂಗ್ ದಿಸ್ boon. ಯಪ್ಪ, ಈ ವರ ಬಿಟ್ಟು ಬೇರೆ ವರ ಕೇಳ್ಕೋ, ಇದು ನಿಗುದಿಲ್ಲ. ಏ ನಚಿಕೇತ, ಆತ್ಮವಿದ್ಯೆ ಕೆಳಗತ್ತಿಯಲ್ಲ, ಇದನ್ನ ಬಿಡು, ಸಣ್ಣವದೀನಿ, ಇನ್ನು ನಿನ್ನ ನಿಲ್ಕೋದಿಲ್ಲ. ವಿದ್ಯೆ ಹೇಳಿದ್ರು ನಿಲ್ಕೋದಿಲ್ಲ, ಬೇರೆ ಏನಾರ ಕೇಳು. and urge him to choose another one that is more practical. ನೀನು ಹುಡುಗರಿಗೆ ಸಣ್ಣ ವಯಸ್ಸಿನ ನಿನ್ನ ವಯಸ್ಸಿನ ಹುಡುಗರಿಗೆ ಏನು ಅವಶ್ಯ ಅದನೋ ಅಂತ ಯಾವ್ದಾರ ಕೇಳಪ್ಪ. ಈ ಆತ್ಮವಿದ್ಯೆ ನಿನಗೆ ನಿಲ್ಕೋದಿಲ್ಲ, ಬೇಡ ಅಂತ ಬುದ್ಧಿ ಹೇಳಾಗತ್ತ ನನ್ನ ಚಿಕ್ಕೇತಗ. ಯಾರು? ಯಮಧರ್ಮರಾಜ. ಇಪ್ಪತ್ತೆರಡನೇ ಶ್ಲೋಕ. ದೇವೈ ಅತ್ರಾಪಿ ವಿಚಿಕ್ಷಿತಂ ಕಿಲತ್ವಂ ಚ ಮೃತ್ಯೋಃ ಯನ್ನ ಸುವಿಜ್ಞೇಯಾತ್ಮ ವಕ್ತಾಚಾಸ್ಯ ವಾಗ್ಭವನ್ಯೋ ನ ಲಭ್ಯೋ ನಾನ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್. ದೇವತೆಗಳು ಕೂಡ ಇಲ್ಲಿ ಸಂಶಯ ಪಟ್ಟಿದ್ದಾರಲ್ಲವೇ? ಮೃತ್ಯುವೇ ಇದು ಸುಜ್ಞೇಯವಲ್ಲವೆಂದು ನೀನು ಹೇಳುತ್ತಿರುವಿ ಅಷ್ಟೇ. ಇದನ್ನು ಹೇಳುವವನು ನಿನ್ನಂತವನು ಮತ್ತೊಬ್ಬನು ಸಿಕ್ಕಲಾರನು. ಇದಕ್ಕೆ ಸಮನಾದ ಇನ್ನೊಂದು ವರವು ಯಾವುದೂ ಇಲ್ಲ ಅಂತ ನೋಡ್ರಿ. ಶಿಷ್ಯ ಹೆಂಗ ಗಟ್ಬಿಟ್ಟು ಎಂತ ಗುರು ಅಂತ ಶಿಷ್ಯ ಸಿಕ್ಕ ನೋಡ್ರಿ. ಏನಂತಾನ? ದೇವತೆಗಳಿಗೂ ಕೂಡ ಇಲ್ಲಿ ಸಂಶಯ ಆಗ್ಯದ. ಏ ಮೃತ್ಯು ದೇವತೆ, ಅದು ತಿಳಿಲಿಕ್ಕೆ ಯೋಗ್ಯ ಏನದ? ಹಾಗಾದ್ರೆ ನಿಜವಾಗಿ ಅಂದ್ರೆ ಬಹಳ ಸುವಿಜ್ಞೇಯ ಅಲ್ಲ, ಜ್ಞೇಯ ಅಲ್ಲ ಅಂತಲ್ಲ, ಕಷ್ಟ ಸಾಧ್ಯತೆಯಿಂದ ತಿಳ್ಕೊಂಡಾರ ಅಂತ ಹೇಳಾಗತ್ತೀನಿ. ಒಟ್ಟ ತಿಳಿಯಾಕ ಬರೋದಿಲ್ಲ ಅಂತ ಏನ್ ಹೇಳಿಲ್ಲಲ್ಲ, ತಿಳಿಯೋದು ಕಷ್ಟ ಸಾಧ್ಯ ಅಂತ ಹೇಳಾಗತ್ತಿ. ಮತ್ತ ಇದನ್ನ ತಿಳಿಸಿಕೊಡಾಕ ನಿನ್ನಂತವ ಮತ್ತೊಬ್ಬ ನನಗ್ ಸಿಗಲಾರ. ತಿಳ್ಕೊಂಡ್ರೆ ನಿನ್ ಕಡೆನ ತಿಳ್ಕೊಳಕ್ ಸಾಧ್ಯ ಐತಿ ಭಗವಂತ. ಆದ್ರಿಂದ ನೀ ನನಗ ಇದ್ರ ಸಮಾನವಾದಂತ ಮೂರನೇದು ಏನಂತಲ್ಲ ಇನ್ನೊಂದು ವರ ಕೇಳುದಿಲ್ಲ, ನನಗೆ ಇದ ವರನ ಬೇಕು ಅಂತ ಕೇಳ್ತಾನ. ಅವ ಶಿಷ್ಯಗ ಅವ ಏನ್ ಮಾಡಿದ? ಈಗ ಇದು ಬಿಟ್ಟು ಬೇರೆ ಕೇಳು ಅಂದ್ರ ಅವ ನನಗ ಅದ ಬೇಕು ಅಂತ ಹಠಕ್ ಕುಂತ. ಯಾರು? ನಚಿಕೇತ. ನಚಿಕೇತ ರಿಪ್ಲೈಸ್ ಟು ಲಾರ್ಡ್ ಯಮ ಇನ್ ದಿಸ್ ಮಂತ್ರ. ಈ ಮಂತ್ರದಲ್ಲಿ 22ನೇ ಮಂತ್ರದಲ್ಲಿ ನಚಿಕೇತ ಆ ಗುರುವಿಗೆ ಉತ್ತರ ಕೊಡ್ತಾನ ನೋಡ್ರಿ. ವಿ ಸಿ ದ ಎವಿಡೆನ್ಸ್ ಆಫ್ ನಚಿಕೇತ ಬ್ರಿಲಿಯನ್ಸ್. ಅವನ ನಚಿಕೇತನ ಬುದ್ಧಿಮತ್ತೆ ಎಷ್ಟು ಚುರುಕಿತ್ತು ಅನ್ನೋದನ್ನ ಅವನ ಉತ್ತರದ ಮ್ಯಾಗ ನಮ್ಗೆ ಗೊತ್ತಾಗ್ತದ ಅಂತಾನೆ ಅಪ್ಪೋರ್. Because he uses the same reason that Lord Yama used to discourage him as
the one to pursue ಜ್ಞಾನ as a one really boon, ಭಕ್ತಿ boon. ಅದಪ್ಪ ಆತ್ಮಜ್ಞಾನವನ್ನ ಪಡೆಯುವಂತ ವರ ಈ ಜಗತ್ತಿನ ಭೋಗ ಭಾಗ್ಯಗಳಿಗಿಂತ ಹೆಚ್ಚಿನದನ್ನ ಅಂತ ತಿಳ್ಕೊಂಡಲ್ಲವ. ನಾವೆಲ್ಲ ಹಂಗ ತಿಳ್ಕೊಂಡೇವೇನು? ನಾವೆಲ್ಲ ಜಗತ್ತಿನ ಭೋಗ ಭಾಗ್ಯಗಳು ಇರ್ಲಿ, ಏನೋ ಟೈಮ್ ಪಾಸ್ಗೆ ಆತ್ಮಜ್ಞಾನ ಆದ್ರಾಗ್ಲಿ ಬಿಟ್ರಿ ಬಿಡ್ಲಿ ಅನ್ನೋ ಲೆಕ್ಕಕ್ಕೆ ನಾವು ಬಂದೀವಿ. ವಿಚಾರ ಮಾಡ್ರಿ. ನಾನ್ ನಂದ್ ಹೇಳಾಗತ್ತೇನೆ, ನಿಮ್ದಲ್ ಮತ್ತೆ. The reason for discouragement becomes encouragement. ನೀ ಆ ಕಡೆ ಹೋಗ್ಬೇಡಪ್ಪ, ಅದು ವಿದ್ಯೆ ಬಹಳ ಕಠಿಣ ಅದ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ನಾ ಬೇರೆ ಕೇಳುವುದಿಲ್ಲ, ನನ್ಗೆ ಅದೇ ಬೇಕು ಅಂತ ಹಠ ಹಿಡಿತಾರ ನೋಡ್ರಿ. ಯಮಧರ್ಮರಾಯ ಅವಾಗ ಡಿಸ್ಕರೇಜ್ ಮಾಡಿದ, ಆತ್ಮವಿದ್ಯೆ ಬೇಡಪ್ಪ ನಿನಗ ಅಂತ ತಿಳ್ಕೊಂಡು ಡಿಸ್ಕರೇಜ್ ಮಾಡಿದ. ಇವ ಏನ್ ಮಾಡ್ತಾನ, ಅದನ್ನ ಎನ್ಕರೇಜ್ಮೆಂಟ್ ಆಗತ್ತಾನ, ಎನ್ಕರೇಜ್ಮೆಂಟ್ ಮಾಡ್ಬೋದು, ಅದೇ ಬೇಕಂತ ಹಠಕ್ ಬಿದ್ದ ನೋಡ್ರಿ. ಇವನ್ ದ ಗಾಡ್ಸ್ ಆರ್ ನಾಟ್ ಕ್ಲಿಯರ್ ಅಬೌಟ್ ದಿಸ್ ನಾಲೆಜ್. ದೇವತೆಗಳಿಗೂ ಕೂಡ ಇದು ದುರ್ಲಭದ ವಿದ್ಯೆ. ಅಂಡ್ therefore it is extremely rare. ಇದಾದ್ದರಿಂದ ಈ ವಿದ್ಯೆಯನ್ನು ಪಡೆದವರು ಜಗತ್ತಿನ ಬಹಳ ಕಡಿಮೆ ಜನ ಅದ. ಬಹಳ ಮ್ಯಾಗಣಿಸ್ಬೇಕು ಜ್ಞಾನಿಗಳು, ಆತ್ಮಜ್ಞಾನಿಗಳನ್ನ ಬಹಳ ಮ್ಯಾಗಣಿಸ್ಬೇಕು. ಒಂದು ಕೋಟಿ ಜನಸಂಖ್ಯೆಗೆ ಒಬ್ಬ ಇದ್ರ 150 ಮಂದಿ ಇರ್ಬೋದು ನಮ್ಮ ಭಾರತದಾಗ ಜ್ಞಾನಿಗಳು. ಅಷ್ಟು ಕಡಿಮೆ ಅಂತ. ರೇರ್ ಅಂದ್ರೆ ಏನ್ರಿ, ಬಹಳ ವಿರಳ ಅಂತ. ಜನಸಂಖ್ಯೆ ಬಹಳ ಇದಿಲ್ಲ, ಇದು ಜ್ಞಾನಿಗಳ ಸಂಖ್ಯೆ ಬಹಳ ಮಂದಿ ಇಲ್ಲ. ಅಜ್ಞಾನಿಗಳು ತುಂಬ್ಯಾರ ಎಲ್ಲ ಕಡೆನು. 150 ಕೋಟಿಯೊಳಗ 150 ಮಂದಿ ಜ್ಞಾನಿಗಳು ಇರ್ಬಹುದಂದ್ರ 149,899,850 ಮಂದಿ ಅಜ್ಞಾನಿಗಳು ಅದಾರ ಅಂತ ಲೆಕ್ಕ. ಅಂದಾಜು ಒಂದ್ ಲೆಕ್ಕ ನಿಮಗೆ. ರೇರ್ ಅನ್ನೋದು ತಿಳಿಯಾಕ ಬರ್ಲಿ ಅನ್ನೋದಕ್ಕೆ ಒಂದು ಅಂಕಿ ಅಂಶ ಕೊಡಾಕತ್ತೇನೆ ಅಷ್ಟೇ. Since it is a rare, it must be valuable. ಅಂತಾರ ಇವ. ಬಾಳ ಮಂದಿ ಇಲ್ಲ ಅಂದ್ರೆ ಬಾಳ ಕಿಮ್ಮತ್ತಿಂದ ಇರ್ಬೇಕು ಬಿಡು ಅಂತ ನಮ್ಮ ನಚಿಕೇತ. ನಾವೇನ್ ಮಾಡ್ತೀವಿ, ಬಾಳ ಮಂದಿ ಇಲ್ಲ ಅಂದ್ರೆ ಬ್ಯಾಡ್ ಬಿಡು ಮರ, ಏನ್ ಮಾಡ್ತಿದ್ವಿ, ಏನ್ ಬಾಳ ಮಂದಿ ತಗೊಂಡು ಹೋಗಲ್ಲ ಅಂತಾರೆ, ಏನ್ ಖರ್ಚಾಗುದಿಲ್ಲ. ಬಾಳ ಮಂದಿ ಎಲ್ಲದಾರ ಅಲ್ಲಿ ಹೋಗೋಣಂತೀವಿ ನಾವು. ನೋಡ್ರಿ ಅವ್ನ ವಿಚಾರ ಹೆಂಗದ ನೋಡ್ರಿ ನಾವು. ಎಲ್ಲ ಒಂದ್ ಹೆಂಗದ ತದ್ವಿರುದ್ಧ ವಿಚಾರ ಅದ. ನಮ್ ಹೆಂಗ್ ವಿಚಾರ ಅದಾವ ಅದ್ರ ತದ್ವಿರುದ್ಧ ವಿಚಾರ ಅದಾವ. ಬಹಳ ಮಂದಿ ಎಲ್ಲ ಹೋಗುದಿಲ್ಲ ಅಂತಂದ್ರ ಅದು ಬಹಳ ಮುಖ್ಯ ಇರ್ಬೇಕು ಅಂತ ನೀವ. ಅಂಡ್ therefore it is worth seeking. ಏನಾರ ಪಡಿಬೇಕಂದ್ರ ಎಲ್ಲವನ್ನ ಬಿಟ್ಟು ಮೊದಲು ಅದನ್ನ ಪಡಿಬೇಕು ಅನಿಸುತ್ತೆ ಅಂತಾನವ. ನಚಿಕೇತ ವಾಂಟ್ಸ್ ಇಟ್. ನಚಿಕೇತಗ ಅದು ಬೇಕಾಗ್ಯದ. This teaching is not easily accessible, which means the Nachiketa cannot acquire this knowledge by himself. ಈ ವಿದ್ಯೆ ಯಾರಿಗೂ ಸರಳವಾಗಿ ಸಿಗುವುದಿಲ್ಲ. ಒಂದನೇದ್ದು ಹೇಳಿದ್ರು ತಿಳಿಯುವುದಿಲ್ಲ. ಎರಡನೇದ್ದು ಮತ್ತ ಇದನ್ನ ಸ್ವತಃ ನಾವೇ ಪ್ರಯತ್ನ ಮಾಡಿರಂತೂ ಇದು ಸಾಧ್ಯನೇ ಇಲ್ಲ. ಇದು ತಿಳ್ಕೋಬೇಕಾದ್ರೆ ಗುರು ಬೇಕಾಗ್ತದೆ, ಯೋಗ್ಯ ಗುರು ಬೇಕಾಗ್ತದೆ. ಈ ನೀಡ್ಸ್ ಎ ಕ್ವಾಲಿಫೈಡ್ ಗುರು, ಯೋಗ್ಯ ಗುರು ಇರ್ಬೇಕು. ಅವನು ಅರ್ಧಂಬರ್ಧ ಗುರು ಇದ್ದಂದ್ರೆ ಉಪಯೋಗ ಆಗೋದಿಲ್ಲ. ಕಂಪೇರ್ಡ್ ಟು ದ ಹ್ಯೂಮನ್ ಗುರು, ಎ ಸೆಲೆಸ್ಟಲ್ ಗುರು ಇಸ್ ಬೆಟರ್. ಅವತಾರಿಕ ಪುರುಷರು ಇದ್ರಂದ್ರ ಬಹಳ ಚಲೋ ಅಂತಾರ. ಈ ಲೋಕಲ್ ಗುರುಗಳಂದ್ರ ಈಗ ನಾವು ನೀವು ಅದೇ ನೋಡ್ರಿ ಹೇಳ್ತೀವಿ, ನಾನು ಹೇಳ್ತೇನೆ ನೀನು ಹೇಳ್ತೀರಿ ಶಾಸ್ತ್ರ ಹಿಂಗ ಅನ್ನೋರ್ಕಿಂತ ಅವತಾರಿ ಪುರುಷರು ಹೋಗಿ ಬಿಟ್ಟಿರ್ತಾರಲ್ಲ ಅವ್ರ ಕೈಯಾಗ ನಾವು ಶಿಕ್ಷಣವನ್ನ ಪಡಿಬೇಕು. ಸಿದ್ಧಾರೂಢರು ಇದ್ರು ನೋಡ್ರಿ ಅವತಾರಿಕರು. ಸಿದ್ಧಾರೂಢರು ಹೇಳಿದ್ದನ್ನ ಯಥಾವತ್ತ ದೊಡ್ಡ ಶಿವಪುತ್ರಪ್ಪದವರು ಟೀಕಾ ಗ್ರಂಥಗಳ ಬರ್ದಾರ, ಓದ್ರಿ. ಎಷ್ಟು ಪುಳಕಿತರಾಗ್ತೀವಿ, ಆನಂದ ಆಗ್ತದ. ವಿಚಾರ ಮಾಡ್ರಿ, ಆ ವಾಕ್ಯದಲ್ಲಿ ಎಷ್ಟು ಸ್ಟ್ರೆಂತ್ ಅದ ನೋಡ್ರಿ ಅಂತಾರ. ನಾನು ಫಸ್ಟ್ ಟೈಮ್ ದೊಡ್ಡ ಶಿವಪುತ್ರಪ್ಪದವ್ರ ಟೀಕಾ ಗ್ರಂಥ ಓದಿದಾಗ ಈ ಮನುಷ್ಯ ಇದ್ದಾಗ ನಾ ಯಾಕೆ ನೋಡ್ಲಿಲ್ಲಪ್ಪ ಇವ್ರನ್ನ ಅಂದೆ ನಾನು. ಶಿವಪುತ್ರಪ್ಪರು ಯಾಕೆ ನೋಡ್ಲಿಲ್ಲ ನಾನು? ಬಹಳ ಹಳಾಪಿ ಆತ್ ನನಗೆ, ಮನ್ಸಿಗೆ ಬಹಳ ನೋವು ಆತ. ಅವ್ರ ಪುಸ್ತಕ ಓದಿದ್ರೆ ಜ್ಞಾನ ಪ್ರತಿಪಾದನಾ ಸ್ಥಳ ಸಿಕ್ಕಿತ್ತು ನನಗೆ. ಟೀಕಾ ಗ್ರಂಥ ಓದಿದಾಗ ನನಗ ಏನ್ ಅನಿಸ್ತು ಅಂದ್ರೆ ಎದುರಿಗೆ ಕುತ್ಕೊಂಡು ಹೇಳಾಗತ್ತಾರ, ನಾ ಕೇಳಾಗತ್ತೇನೆ ಅನ್ನುವಂತ ಭಾವ ಉತ್ಪತ್ತಿ ಆತ. ಆಟೋಮೆಟಿಕ್ ಯಾರು ಹೇಳಿಲ್ಲ ನನಗೆ. ಅಂದ್ರ ಅವತಾರಿಕರು ಇದ್ದಾಗ ಅವತಾರಿಕರು ಬಾಯಿಲೆ ಕೇಳ್ಯಾರ ಅವ್ರು. ಅಪ್ಪವ್ರು ಸಿದ್ಧಾರೂಢರು ಅವತಾರಿಕರು.
ಅವ್ರ ಏನ್ ಮಾಡ್ತಾರ, ತುತ್ತು ಮಾಡಿ ಉಣಿಸ್ತಾರ ಅವತಾರಿಕರು ನಮಗ. ಅದಕ್ಕ ಈ ಲೌಕಿಕ ಗುರುಗಳಕ್ಕಿಂತ ಅವತಾರಿಕರು ಗುರು ಇದ್ರೆ ಬಹಳ ಚಲೋ ಅಂತ ಅಪ್ಪೋರ ಒಂದು ವಾಕ್ಯ ಹಾಕ್ಯಾರ. ಆದ್ರ ನಿಜವಾಗಿಯೂ ಹಂಗೇನಿಲ್ಲ. ಅದ ಉತ್ಪ್ರೇಕ್ಷೆ ಮಾಡಿ ಹೇಳಾಗತ್ತ. ಗುರುವಿನಲ್ಲಿ ತಾರತಮ್ಯ ಇಲ್ಲ. Even among gods, Lord Yama is the best choice because the question is centered on life after death. ಇಲ್ಲಿ ಏನದರಿ ವಿಷಯ? ಲೈಫ್ ಆಫ್ಟರ್ ಡೆತ್ ಅಂದ್ರ ಮರಣದ ನಂತರ ಏನು ಜೀವನದ ನಮ್ದು ಅನ್ನುವಂತ ಪ್ರಶ್ನೆಗೆ ಉತ್ತರಕ್ಕೆ ಬೇಕಾಗೈತಿ. ಆ ಮೃತ್ಯುವಿನ ನಂತರ ಏನಾಗ್ತದಪ್ಪ ನಮಗ? ಅವ ಸತ್ತ ಮ್ಯಾಗ ಹೋದ, ಎಲ್ಲಿ ಹೋದ? ಸತ್ತಾವ ಯಾರು, ಹೋದಾವ ಯಾರು? ಈ ಸಾವಿನ ನಂತರ ಇರುವಂತಹ ಇದು ಪ್ರಶ್ನೆ ಇರೋದ್ರಿಂದ ಸಾವಿನ ದೇವತೆಯಾದ ಯಮಧರ್ಮರಾಜ ಬಿಟ್ಟು ಬೇರೆಯವ್ರು ಯಾರಿದ್ರು ಹೇಳಿಕ್ಕೆ ಅಷ್ಟು ಸಮರ್ಥರಾಗ್ತಾರ ಅಂತ ನಾವ. ಯಮ ಯಾರು? ನಚಿಕೇತ. ಲಾರ್ಡ್ ಯಮಾಸ್ ಡ್ಯೂಟಿ ಈಸ್ ಟು ಡಿಸ್ಟ್ರಾಯ್ ದ ಲಿವಿಂಗ್ ಬೀಯಿಂಗ್ಸ್. ಯಮಧರ್ಮರಾಯನ ಮುಖ್ಯ ಕೆಲಸ ಏನು? ಯಾರಿಗೆ ಮೃತ್ಯು ಸಂಕ್ಷೇಮ ಆಗೈತಿ ಅವ್ರನ್ನ ಕರ್ಕೊಂಡು ಹೋಗಿ ಆ ಮೃತ್ಯು ಪಾಶವನ್ನ ಹಾಕೋದು. ಅಂಡ್ ಸೊ ಯು ಶುಡ್ ನೋ ವಾಟ್ ಈಸ್ ಡಿಸ್ಟ್ರಾಯ್ಡ್ ಅಂಡ್ ವಾಟ್ ಈಸ್ ನಾಟ್. ಅವಂಗ ಮೃತ್ಯು ಪಾಶವನ್ನ ಹಾಕಿ ವಯಾಮ ಅಂದ್ರ ಅವಂಗ ಗೊತ್ತದ ಅವ ಯಾರಿಗೆ ಮೃತ್ಯು ಕೊಡ್ತಾನ, ಯಾರನ್ನ ಕಳಿಸ್ತಾನ. ಸತ್ತಾವ ಯಾರು, ಹೋದಾವ ಯಾರು? ಸತ್ ಹೋದ ಅಂತೀವಲ್ಲ ನಾವು. ಸತ್ತಾವ ಯಾರು, ಹೋದಾವ ಯಾರು ಅವಂಗ ಗೊತ್ತಿದ್ದಾಗ ಉಳಿದವ್ರಿಗೆ ಏನ್ ಗೊತ್ತಾಕೈತಿ? ನಚಿಕೇತ asserts that he can never get another guru like Lord Yama in this subject. ಈ ವಿಷಯದಾಗ ಪರಮಾತ್ಮ, ಹೇ ಯಮಧರ್ಮರಾಜ, ನಿನಗಿಂತ ಶ್ರೇಷ್ಠ ಗುರು ನನಗೆ ಎಲ್ಲಿ ಹೋದ್ರು ಸಿಗುದಿಲ್ಲ. ಯಾಕ ನೀನು ಮೃತ್ಯುವಿಗೇನೆ ದೇವತೆ ಅದಿ, ಮತ್ ನಿನ್ಗೆಲ್ಲಾ ಗೊತ್ತದ. ನನಗ ಅದ ವಿದ್ಯೆನೆ ಬೇಕು, ನಾನು ಬೇರೆ ಬೇಡ ಏನು ಅಂತ ನಾವು. ನಚಿಕೇತ concludes in this verse that there is no other boon equal to this. ನಾ ಏನ್ ಕೇಳೇನಿ, ನನಗೆ ಇದಕ್ಕಿಂತ ಬೇರೆ ವರ ಕೇಳಬೇಕು ಅಂತ ನನಗ ಅನಿಸ್ಬಾರ್ದು. ಇದ ಶ್ರೇಷ್ಠವಾದ ವರ ಐತಿ, ಮತ್ ನನಗೆ ಈ ಶ್ರೇಷ್ಠವಾದ ವರವನ್ನ ನೀ ದಯಪಾಲಿಸು. Here Nachiketa displays his ತೀವ್ರ ಮುಮುಕ್ಷತ್ವಂ in this response to this verse. ಅವನ ತೀವ್ರ ಮುಮುಕ್ಷತೆಯನ್ನ ಆ ನಚಿಕೇತ ಯಮಧರ್ಮರಾಜನಲ್ಲಿ ನಿವೇದನೆ ಮಾಡ್ತಾ ಇದ್ದಾನೆ. And at the end of Bhagavad Gita, Krishna lists 4 qualifications required to study the Vedanta. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾನ, ಆ ವಿದ್ಯೆ ನಿಮಗ ಕರಗತ ಆಗ್ಬೇಕಂದ್ರ ಆ ಶಿಷ್ಯನಲ್ಲಿ 4 ಅರ್ಹತೆಗಳು ಇರಬೇಕು ಅಂತ ಹೇಳ್ತಾನ. He emphasizes one of them is Shushrusha, the intense desire to listen to the teaching coming from the competent guru. ಯೋಗ್ಯ ಆಚಾರ್ಯರ ಮುಖದಿಂದ ಆತ್ಮತತ್ವದ ಆ ಮಾತುಗಳನ್ನ ಕೇಳಬೇಕು ಅನ್ನುವಂಥದ್ದು ತೀವ್ರ ಮುಮುಕ್ಷತ್ವ ಇರ್ತದ ಅವನ್ಗೆ ಅಂತ ಕೇಳ್ಯಾರ. This should be the intense desire as it is for the breathing. ಉಸಿರಾಡ್ಸ ಮೂಗ ಸ್ವಲ್ಪ ಮುಚ್ಕೊಡ್ರಿ, 2 ನಿಮಿಷ ಸುಮ್ಮ ಇರ್ರಿ, ಆಕತ್ತೇನ್ ನೋಡ್ರಿ. ಮೂಗ್ನಾಗ ಬಿಗಿ ಹಿಡ್ಕೊಡ್ರಿ, ಉಸಿರಾಡ್ಸುದು ಬೇಡ. ಉಸಿರಾಡ್ಸಂಗಿಲ್ಲ ಅಂದ್ರೆ ನೋಡ್ರಿ ಎಷ್ಟು ಒದ್ದಾಡ್ತೇವಿ, ಹಂಗ ಚಟಪಟ ಒದ್ದಾಡಬೇಕು ಈ ಆತ್ಮತತ್ವವನ್ನ ತಿಳ್ಕೊಳ್ಳಿಕ್ಕೆ ಅನ್ನುವಂತ ಮಾತನ್ನ ಅಪ್ಪ ಅವರು ಏನ್ ಮಾಡ್ತಾರ, ಎಕ್ಸಾಗರೇಷನ್ ಮಾಡಿ ಹೇಳಾಗತ್ತಾರ, ಅತಿಶಯ ಮಾಡಿ ಹೇಳಾಗತ್ತಾರ. 23ನೇ ಶ್ಲೋಕ. ಶತಾಯುಷಃ ಪುತ್ರ ಪೌತ್ರಾನ್ ವಣಿಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಂ ಅಶ್ವಾನ್ ಭೂಮಿರ್ ಮಹದಾಯತನಂ ವಣಿಶ್ವ ಸ್ವಯಂ ಚ ಜೀವ ಶರದು ಯಾವದಿಚ್ಛಸಿ. ಅಪ್ಪ ನೀ ಶತಾಯುಷು ಉಳ್ಳವಾಗು, ಶತಾಯುಷಂಭವ. ಏನ್ ಮಾಡ್ತೀಯ ಇದನ್ನ ತಗೊಂಡು? ಸಣ್ಣವಧಿ ಯಾಕೆ ಕಾಡಾಗತ್ತಿ ನನಗ? ಏನ ಚಿಕ್ಕೇತ ನೀ ಶತಾಯುಷ ಯಾಕಪ್ಪ? 100 ವರ್ಷ ಆಯುಷ್ಯ ಕೊಡ್ತೀನಿ ನಿನಗೆ. ಶತಾಯುಷ ಉಳ್ಳವನಾಗು, ಮಕ್ಕಳನ್ನ ಮತ್ತು ಮೊಮ್ಮಕ್ಕಳನ್ನ ಕೇಳ್ಕೋ, ಪಶು ಪಕ್ಷಿಗಳನ್ನ, ಹಸ್ತಿ ಹಿರಣ್ಯವನ್ನ, ಹಸ್ತಿ ಅಂದ್ರೆ ಆನೆಗಳನ್ನ ಕೇಳ್ಕೋ, ಹಿರಣ್ಯವನ್ನ ಕೇಳ್ಕೋ, ಬಂಗಾರವನ್ನ ಕೇಳು, ಕುದುರೆಗಳನ್ನ ಕೇಳು, ಭೂಮಿ ಕೇಳು, ಭೂಮಿಯ ದೊಡ್ಡ ಆಯತನವನ್ನು ಬೇಡಿಕೋ. ನೀನು ಎಷ್ಟು ಶರತ್ಕಾಲ ಬದುಕಲು ಇಚ್ಛಿಸುವಿಯೋ ಕೂಡ ಅಷ್ಟು ಕಾಲ ನೀ ಬದುಕಿರು. ಇಂಥ ವರವನ್ನ ಕೇಳು, ಇದನ್ನ ಬಿಟ್ಟು ಬಿಡಪ್ಪ. ಮತ್ತೊಮ್ಮೆ ಪ್ರಲೋಭನೆ ಮಾಡ್ತಾನ ನೋಡಿ. ಯಾರು? ಯಮಧರ್ಮರಾಜ. 23ನೇ ಶ್ಲೋಕ.
Now the Lord Yama gives second list in this mantra. ಅವಾಗ ನೀನು ಕೊಡ್ತೇನೆ, ಅದು ಆತ್ಮತತ್ವವನ್ನು ಬಿಡು, ಅದರ ಬದಲಾಗಿ ಇನ್ನೊಂದು ವರವನ್ನ ಕೇಳ್ಕೊ, ಅದರ ಬದಲಿ ಮಾಡಿ ಇದನ್ನ ಕೇಳ. ನಿನಗೆ ಕೇಳಕ್ ಗೊತ್ತಿಲ್ಲ ಅಂದ್ರೆ ನಾ ಹೇಳ್ತೇನೆ, ಕೇಳಿ ಏನೇನು ಕೇಳ್ಬೇಕು ಅನ್ನೋದನ್ನ ಹೇಳ್ತೇನೆ ಹೇಳ್ತಾನ. He is testing whether Nachiketa has a dispassion for material wealth and comfort. ಈ ದ್ರವ್ಯ ಮತ್ತು ಈ ಜಗತ್ತಿನಲ್ಲಿ ಇರೋ ಭೋಗ ಭಾಗ್ಯಗಳ ಮ್ಯಾಗ ವೈರಾಗ್ಯ ನಿಜವಾಗಿ ಹುಟ್ಟೈತು ಏನ್ ಹಂಗ ಇವಾಗ ವೈರಾಗ್ಯದ ಮಾತಾಡಕತ್ತಾನೋ ಅಂತ ನೋಡಾಕ ಅವ ಈ ಪ್ರಶ್ನೆ ಕೇಳಾಗತ್ತಾನ. ದ ಇಂಟೆನ್ಸಿಟಿ ಆಫ್ ದ ಡಿಸೈರ್ ಈಸ್ ಇಂಡಿಕೇಟೆಡ್ ಬೈ ವಾಟ್ ಈಸ್ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಫಾರ್ ಫುಲ್ಫಿಲಿಂಗ್ ದಟ್ ಡಿಸೈರ್. ನೀ ಆತ್ಮಜ್ಞಾನ ಪಡಿಬೇಕಾದ್ರ ನೀನ್ ಏನಾದ್ರೂ ತ್ಯಾಗ ಮಾಡ್ಬೇಕಲ್ಲ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ ದಾನ ಮಾಡಕ್ ತಯಾರಿದ್ದೆ. ಅವ್ರು ಎಷ್ಟು ತಯಾರದ ನೀವು ನೋಡ್ಬೇಕು ಆಗಿ. ಯಾರಿಗೆ? ಮೃತ್ಯು ದೇವತೆಗೆ. The level of sacrifice is directly proportional to the intensity of the desire. ನಿನ್ನಲ್ಲಿ ಎಷ್ಟು ವೈರಾಗ್ಯ ಐತಿ ಅದ್ರ ಅನುಗುಣವಾಗಿ ನಿನ್ನಲ್ಲಿ ಅದ ತಿಳ್ಕೋಬೇಕನ್ನುವಂತ ಆಶೆ ಐತಿ ಅಂತ ಅವಾಗ ಗೊತ್ತಿರ್ತಾನ. ಬಹಳಷ್ಟು ವೈರಾಗ್ಯ ಐತಿ ಅಂದ್ರ ಬಹಳಷ್ಟು ಮುಮುಕ್ಷತ್ವ ಐತಂತ. ಕಡಿಮೆ ವೈರಾಗ್ಯ ಐತಂದ್ರ ಕಡಿಮೆ ಮುಮುಕ್ಷತ್ವ ಐತಂತ. ಏನೇನು ವೈರಾಗ್ಯ ಇಲ್ಲ ಅಂದ್ರ ಟೈಮ್ ಪಾಸಿಗೆ ಬಂದಾರ ಅಂತ. ನಾವ್ ಯಾವ ಗುಂಪಲ ಬರ್ತೇವಿ ನಾವ ನೋಡ್ಕೊಡ್ರಿ, ಮತ್ತೊಬ್ರು ಹೇಳೋ ಮಾತಲ್ಲ. ಇವೆಲ್ಲ ಅಳತೆಗೋಳುಗಳನ್ನ ನಾವು ಮತ್ತೊಬ್ಬರಿಗೆ ಹಿಡಿದಲ್ಲ, ನಮ್ಮ ಅಂತಃಕರಣಕ್ಕೆ ಹಿಡ್ಕೊಂಡು ನೋಡ್ಬೇಕು ನಾವ್ ಎಷ್ಟರ ಮಟ್ಟಿಗೆ ಅಧಿಕಾರಿಗಳಿದೇವಿ ಅಂತ. Lord Yama is tempting Nachiketa by offering various worldly gifts in place of Atmagnanam. ಆತ್ಮಜ್ಞಾನದ ಬದಲಾಗಿ ಜಗತ್ತಿನಲ್ಲಿ ಇರುವಂತ ವಸ್ತುಗಳನ್ನ ಕೇಳ್ಕೋ, ನಿನಗೆ ಗಿಫ್ಟ್ ಅಂತ ಕೊಡಾಕ್ತೀನಿ. ನಚಿಕೇತಗ ಮೂಗಿಗೆ ತುಪ್ಪ ಹಚ್ಚಕತ್ತಾನವ, ಇವ್ ಬಿಡೋದನ್ನ, ಇದು ತಗೋ, ಇವ್ನ ಕೇಳಂತ. ಏನೇನ್ ಕೊಡ್ತೇನೆ ಅಂತ ಹೇಳ್ತಾನ ನೋಡ್ರಿ. ಒಂದೊಂದು ಲಿಸ್ಟ್ ಹೇಳ್ತಾನ. ಲಾರ್ಡ್ ಯಮಾ ಆಫರ್ಸ್ ಗೋಲ್ಡ್, ಬಂಗಾರ ಎಷ್ಟು ಬೇಕಷ್ಟು ಕೇಳ. ಕೆಜಿ ಗಟ್ಲೆ, ತೊಳಿಗಟ್ಲೆ ಅಲ್ಲ, ಕೆಜಿ ಗಟ್ಲೆ ಅಲ್ಲ, ಬಿಟ್ಲು ಗಟ್ಲೆ ಕೇಳಂತಾನ. ಕ್ಯಾಟಲ್ಸ್, ಅವಾಗಿನ ಕಾಲಕ್ಕ ಹಸುಗಳ ಸಂಪತ್ತಿನ ಒಂದು ಐಶ್ವರ್ಯ ಅಂತ ತಿಳ್ಕೊಂಡಿದ್ದು. ಹಾರ್ಸಸ್, ಕುದುರೆಗಳ ಸಂಪತ್ತು ಕೇಳ್ಕೋ. ಏನ್ 100 ಕುದುರೆ ಬೇಕೋ, 1000 ಕುದುರೆ ಬೇಕೋ. ಆನೆಗಳ ಸಂಪತ್ತು ಎಷ್ಟು ಆನೆ ಬೇಕು ಕೇಳ್ಕೋ. ಇವೆಲ್ಲಾ ಸಂಪತ್ತ ತಿಳಿದಿದ್ರು ಅವಾಗಿನ ಕಾಲಕ್ಕೆ. ಅಲಾಂಗ್ ವಿತ್ ದ ಗ್ರೇಟ್ ಕಿಂಗ್ಡಮ್ ಟು ದ ಹೌಸ್ ದೆಮ್. ದೊಡ್ಡ ರಾಜಧಾನಿ ಕೇಳ್ಕೋ, ಕೊಡ್ತೇನಿ. The Lord of Death also offers to give him many children. ಮತ್ತೆ ನಿನ್ ಮಕ್ಕಳನ್ನ ಬೇಕಾದ್ರೆ ಕೊಡ್ತೀನಿ. ಅಷ್ಟ ಅಲ್ಲ, ನೀನು ಮೊಮ್ಮಕ್ಕಳು ಕೊಡ್ತೀನಿ ಅಂದ್ರೆ ನಿನ್ನ ಆಯುಷ್ಯ ಕೊಡ್ತೀನಿ ಅಂತ. ಮಕ್ಕಳು ಮೊಮ್ಮಕ್ಕಳು ಕೇಳ್ಕೋ. And I will give you very very long life for everyone to enjoy together. ಮಕ್ಕಳೊಂದಿಗೆ ನೀ ಅನುಭವಿಸುವ ಅಂತ ಆಯುಷ್ಯವನ್ನು ಕೊಡ್ತೇನೆ, ಆರೋಗ್ಯವಂತ ಶರೀರವನ್ನು ಕೊಡ್ತೀನಿ. ಅದನ್ನ ಕೇಳ್ಕೋ. ಇದು ಬಿಟ್ಟು ಬಿಡ್ತಮ್ಮ ಆತ್ಮಜ್ಞಾನವನ್ನು ಬಿಟ್ಟು. This is self-examination sloka to know the intensity of one's desire. You can read it and measure your vairagyam. ಅಂತಾರ ಈ ಒಂದು ಅಳತೆ ಪಟ್ಟಿ ಇಟ್ಕೊಂಡು ನಮ್ಮಲ್ಲಿ ಎಷ್ಟು ವೈರಾಗ್ಯ ಐತಿ ನೋಡ್ಕೊಡ್ರಿ. ಇದನ್ನ ಹಿಡ್ಕೊಂಡ್ ಮಂದಿ ಅಳ್ಯಾಕ್ ಹೋಗ್ಬೇಡ್ರಿ. ಮತ್ತೆ ನಿಂದ್ರ ಕಠೋಪನಿಷತ್ತಾಗ ಮಂತ್ರದಾಗ ಒಂದು ಅಳತಿ ಕೊಟ್ಟಾರ, ನಿನ್ನಲ್ಲಿ ಎಷ್ಟು ವೈರಾಗ್ಯ ಐತಿ ನೋಡ್ತೀನಿ ಅಂತ ತಿಳ್ಕೊಂಡು ಮತ್ತೊಬ್ರು ಹಿಡ್ಯಾಕ್ ಹೋಗ್ಬೇಡ್ರಿ. ಇದನ್ನ ಆ ಮೀಟರ್, ವೈರಾಗ್ಯದ ಮೀಟರ್ ಏನೈತಲ್ಲ ಕೊಟ್ಟಾರ ಭಗವಂತ, ಇದನ್ನ ನಾವು ಅಳ್ಕೋಬೇಕು. ನಮ್ಮ ಮನಸ್ಸಿನ ನಮ್ಮ ಅಂತಃಕರಣದಾಗ ಕುತ್ಕೊಂಡು ನಮ್ಗಲ್ಲಿ ಎಷ್ಟು ವೈರಾಗ್ಯ ಐತಪ್ಪ. ನಮಗೇನ್ರ ಯಾರ ಬಂಗಾರ ಕೀಜ್ ಗಟ್ಲೆ ಕೊಡ್ತೇನಿ ಅಂದ್ರ, ಮಕ್ಕಳ ಮೊಮ್ಮಕ್ಕಳನ್ನ ಕೊಡ್ತೇನಿ ಅಂದ್ರ, ಆ ಅಂತಸ್ತು ಐಶ್ವರ್ಯ ಸಿಗತೈತಿ ಅಂದ್ರ ಬಾ 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 ಬಾ. ಅಂಬಾನಿ ಅಷ್ಟು ಆಸ್ತಿ ಸಿಗ್ತೈತಿ ಅಂದ್ರ ಆತ್ಮಜ್ಞಾನ ತಗೊಂಡು ಏನ್ ಮಾಡ್ಬೇಕು? ಮನೆಯ ಹೋಗಿ ಹಚ್ಚಿ ಕಡೆ ಬಾಳ ಚಲೋ ಅಂತ ತಿಳ್ಕೊಂಡು ನಾವೇನ್ ಮಾಡ್ತಿದ್ವಿ, ಆತ್ಮಜ್ಞಾನವನ್ನ ಬಿಟ್ಟು ಕೊಡಪ್ಪ ಹಂಗ ನೀ ಏನೋ ಕೊಡ್ತಿ ಅಂತಿಲ್ಲ, ಕೊಡು, ನಾವು ಅಂಬಾನಿ ಹಾಕಿವಿ. ನೋಡ್ರಿ, ಮೊನ್ನೆ ಅವ ಮಗನ್ ಲಗ್ನ ಮಾಡಿದಂತ ಸಾವಿರಾರು ಕೋಟಿ ಖರ್ಚು ಮಾಡಿದ ಮಗನ್ ಲಗ್ನಕ್ಕೆ. ಕೋಟಿ ಆದ್ರೆ ಅವ ಏನಾಗ್ಯಾವ ಅಂದ್ರ ನಮ್ಮಲ್ಲಿ 100 ರೂಪಾಯಿ ನೋಟ್ ಆಗ್ಯಾವ. ರೊಕ್ಕ ಸಿಗತೈತಂದ್ರ ಏನ್ ಬೇಕಾದ್ರೂ ಸುಳ್ಳು ಹೇಳೋ ಜನ ಇದೀವಿ ನಾವು. ಬಿಟ್ಟು ನಾವ್ ಹಚ್ಕೋಬೇಕಿದನ್. ಎಷ್ಟು ನಮ್ಮಲ್ಲಿ ವೈರಾಗ್ಯ ಐತಿ, ಎಷ್ಟು ನಮ್ಮಲ್ಲಿ ಶಿಸ್ತದ. ಆತ್ಮಜ್ಞಾನ ಪಡಿಲಿಕ್ಕೆ ಎಂತ ಅರ್ಹತೆ ಬೇಕು? ನಚಿಕೇತ ಒಬ್ಬ ಶಾಂಪಲ್ ನಮ್ಮ ಎದುರಿಗೆ ಅದ. ಅವನಂಗ ನಾವ್ ಅದೇವೇನು ವಿಚಾರ ಮಾಡ್ಬೇಕು. ಅವನಂಗ ಆಗಾಕ್ ಬರುದಿಲ್ಲ ಏನು, ವಿಚಾರ ಮಾಡ್ಬೇಕು, ಆಗ್ಬೇಕು. ಅಂದಾಗ ಆತ್ಮಜ್ಞಾನ ನಮಗ
ಹಸ್ತಗತ ಆಗ್ತದ. ಅಧಿಕಾರಿಗೆ ತಕ್ಕ ಜ್ಞಾನ ಆಗ್ತದ. ಮೊದಲು ಅಧಿಕಾರಿ ಆಗ ಕಲಿಬೇಕು ನಾವು. ಅಧಿಕಾರಿನೇ ಇಲ್ಲ ಜ್ಞಾನ ಕಾಯ್ತಿರ್ತೇವೆ ಅಂದ್ರೆ ಹೆಂಗಾಗ್ತದ ಅದು? ಅಧಿಕಾರಿ ಆದ್ರೆ ಜ್ಞಾನ ತಾನ ಇಳಿದು ಬರ್ತದ, ನಿಮ್ಮ ಹತ್ರ ಅದು ಬಿಡ್ಕೊಂಡು ಬರ್ತದ. 24ನೇ ಶ್ಲೋಕ. ಏತತ್ತುಲ್ಯಂ ಯದಿ ಮನಸೇ ವರಂ ವೃಣಿಶ್ವ ವಿತ್ತಂ ಚಿರಜೀವಿಕಾಂ ಚ ಮಹಾಭೂಮೌ ನಚಿಕೇತಸ್ತ್ವಮೇಧಿ ಕಾಮಾನಾಂ ತ್ವಾಂ ಕಾಮಭಾಜಂ ಕರೋಮಿ. ಇದಕ್ಕೆ ಸಮಾನವಾದ ವರವೆಂದು ಎಣಿಸುವೆಯಾದರೆ ಬೇರೆ ವರವನ್ನು ಬೇಡಿಕೋ, ಧನವನ್ನು, ಚಿರವಾದ ಆಯುಷ್ಯನ್ನು ಬೇಡಿಕೋ. ಮಹಾಭೂಮಿಯಲ್ಲಿ ನಚಿಕೇತನೆ ನೀನು ರಾಜನಾಗಿರು, ಎಲ್ಲಾ ಕಾಮಗಳಲ್ಲಿಯೂ ನಿನ್ನನ್ನು ಕಾಮಭಾಜನನ್ನಾಗಿ ಮಾಡುವೆನು ಅಂತಾನ. ಇನ್ನು ಅವಾಗ ಆಶ್ಚರ್ಯ ಹೇಳಕತ್ತಾನ. ಅವ ಕೇಳವಲ್ಲ, ಇವ ಬಿಡವಲ್ಲ. The Lord Yama continues with temptation to cover more options in case of the times have changed and the needs are different. ನೋಡು, ವಿಚಾರ ಮಾಡು. ಮುಂದೆ ಕಷ್ಟ ಕಾಲದಾಗ ಉಪಯೋಗ ಆಗೋದು ಈ ಧನ, ಸಂಪತ್ತು, ಐಶ್ವರ್ಯ ಹೆಲ್ಪ್ ಆಗ್ತದೆ. ಆದ್ರಿಂದ ನಾ ಏನು ನಿನಗೆ ಪ್ರಚೋದನೆ ಮಾಡಾಕತ್ತೇನೆ ಅಂತ ತಿಳ್ಕೊಬೇಡ. ನಾ ಏನ್ ಹೇಳಾಕತ್ತೇನೆ ನಿನಗ ಬುದ್ಧಿ ಹೇಳಾಕತ್ತೀನಿ. ತಮ್ಮ ಸಣ್ಣವದಿದಿ, ಈ ಐಶ್ವರ್ಯ ತಗೊಂಡ್ ನನ್ನಿಂದ ಆ ಆತ್ಮವಿದ್ಯೆ ಬೇಡ ನಿನಗ ಅಂತ ನಾವು. He encourages Nachiketa to ask for anything equivalent to what he has offered. ನಾ ಏನ್ ನಿನಗ ಹೇಳೇನಿ, ಇದರ ಏನ್ ಬೇಕದ ಆಯ್ಕೆ ಮಾಡ್ಕೋ, ಕೊಡ್ತೇನಿ. ಈ ಆತ್ಮವಿದ್ಯೆಯನ್ನ ಮರ್ತು ಬಿಡು ಅಂತ. And more to get to meet the needs of the current times. For example, these days we don't travel by horses, elephants, but by BMW and Ferrari. ಈಗಿನ ಕಾಲದಲ್ಲಿ ಈಗ ನೀವು ನಚಿಕೇತ ಆಗಿರಂದ್ರ ಈಗ ನಿಮ್ಗ ಕುದುರೆ ಬೇಡ, ನಿಮಗ ಆನೆ ಸಂಪತ್ ಬೇಡ, ಈಗ ನಿಮಗ ವಿಮಾನ ಕೊಡ್ತೇನೆ ಅಂತ. ಫೆರಾರಿ ಅನ್ನುವಂಥದ್ದು ಗಾಡಿ ಕೊಡ್ತೇನಿ, BMW ಗಾಡಿ ಕೊಡ್ತೇನಿ. ಇಂಡಿಯಾದು ಬೇಡ, ಮಾರುತಿ ಸುಜುಕಿ ಬೇಡ, ನಿಮಗ I10 I20 ಬೇಡ, BMW ಕಾರ್ ಕೊಡ್ತೇನಿ, ಫರಾರಿ ಕಾರ್ ಕೊಡ್ತೇನಿ, ಫಾರಿನ್ ಕೋಟಿಗಟ್ಲೆ ಕಿಮ್ಮತ್ ಅದಾವ ಅಂತ ಕಾರ್ ಕೊಡ್ತೇನಿ, ಎಷ್ಟು ಕಾರ್ ಬೇಕು ಅಷ್ಟು ಕಾರ್ ಕೊಡ್ತೇನಿ ಅಂತಾನ. ಈಗಿನ ನಚಿಕೆ ಎದುರಿಗೆ ಈಗಿನ ಯಮಧರ್ಮರಾಯ ಹೇಳು. ಯಮಧರ್ಮರಾಯ ಅದಾನಿಲ್ರಿ ಈಗ? ಅದಾನ ಯಮಧರ್ಮರಾಯ ಅದಾನ ಅಂತ ತಿಳ್ಕೊಂಡ ದಿನ ಅಷ್ಟು ಮಂದಿ ಸಹಾಯಗತ್ತಾರ. ಯಮಧರ್ಮರಾಯ ಅಂತಂದ್ರ ಅವ ಏನ ಮನುಷ್ಯ ಅಲ್ರಿ, ಅದೊಂದು ಪೋಸ್ಟ್ ಅದ. ಇಟ್ ಇಸ್ ಎ ಪೋಸ್ಟ್, ಜಸ್ಟ್ ಲೈಕ್ ಪ್ರೈಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್ ಅಂತ ಏನದಲ್ಲ, ಹಂಗ ಅವು ಹುದ್ದೆ. ಭಗವಂತನ ಸಾಮ್ರಾಜ್ಯದಲ್ಲಿ ಆಡಳಿತದಾಗ ಅವೆಲ್ಲ ಒಂದೊಂದು ಹುದ್ದೆಗಳು, ಒಂದೊಂದು ಮಿನಿಸ್ಟ್ರಿ. ಎಜುಕೇಶನ್ ಮಿನಿಸ್ಟರ್ ಸರಸ್ವತಿ ಬಾಯಿ, ಫೈನಾನ್ಸ್ ಮಿನಿಸ್ಟರ್ ಲಕ್ಷ್ಮೀಬಾಯಿ, ಮೃತ್ಯು ದೇವತೆ ಯಮಧರ್ಮರಾಯ. ಹಿಂಗ ಒಂದೊಂದು ಖಾತೆಕ ಒಬ್ಬೊಬ್ಬರು ದೇವತೆ. ಅವು ಖಾತೆ ನಿನಗ BMW ಕಾರ್ ಕೊಡ್ತೀನಿ ತಮ್ಮ, ಫರಾರಿ ಕಾರ್ ಕೊಡ್ತೇನಿ, ವಿಮಾನ ಕೊಡ್ತೇನಿ. ಬಿಟ್ಬಿಡು ಆತ್ಮಜ್ಞಾನವನ್ನಂತ ಈಗಿನ ಮಂದಿ ತಿಳ್ಕೊಡ್ರಿ ಅಂತಾರ. ಅಪ್ಪವ್ರು ಚೇಂಜ್ ಮಾಡ್ಯಾರ. ಕುದುರೆ ಕತ್ತೆ ತೋಣ ಏನ್ ಮಾಡಪ್ಪ, ಆಕಳ ಪಕ್ಕಳ ಅವನ ಯಾರು ಕಾಯಕ್ ಹೋಗ್ಬೇಕು? ಈಗಿನ ಕಾಲದ ವಾಹನಗಳು BMW ಕೊಡ್ರಿ, ಫರಾರಿ ಕೊಡ್ರಿ, ಕೊಡ್ತೇನೆಪ್ಪ. ಬಿಟ್ಬಿಡು ಆತ್ಮಜ್ಞಾನವನ್ನ, ಬಿಟ್ಬಿಡು ಅಂದ್ರೆ ಬಿಡು. ಎಷ್ಟು ಮಂದಿ ಬಿಡಂಗಿಲ್ಲ ನಾವು ನೋಡ್ರಿ. ಅವ ಬಿಡ್ಲಿಲ್ಲ. The indirect teaching is that to gain Atmagnanam, one should be mentally ready to sacrifice these things. ಆತ್ಮಜ್ಞಾನ ಆಗ್ಬೇಕು ಅಂದ್ರ ಇವಕ್ಕೆಲ್ಲ ತ್ಯಾಗ ಬುದ್ಧಿ ಇರ್ಬೇಕು. ಇವಕ್ಕೆಲ್ಲ ತ್ಯಾಗ ಬುದ್ಧಿ ಇಲ್ಲಂದ್ರೆ ಆತ್ಮಜ್ಞಾನ ಬರುದಿಲ್ಲ, ಆಗುದಿಲ್ಲ. This doesn't mean it is necessary to sacrifice them immediately. ಹಂಗಂತ ತಿಳ್ಕೊಂಡು ಇವನ ಈಗಿನ ದಾನ ಮಾಡ್ಬೇಕಂತ ಏನು ಒಂದ್ ಹಂಗೇನ್ ತಿಳ್ಕೊಬೇಡ್ರಿ ಮತ್ತೆ. But he should be prepared to sacrifice if needed. ಪ್ರಸಂಗ ಬಂದ್ರ ಇವನ ತ್ಯಾಗ ಮಾಡಕ್ ತಯಾರಾಗ್ರಿ. The idea is one who is prepared is ತೀವ್ರತರ ವೈರಾಗ್ಯಂ. ಜಗತ್ತಿನ ಭೋಗ ಭಾಗಗಳಲ್ಲಿ ತೀವ್ರತರ ವೈರಾಗ್ಯ. ಇದು ಎಷ್ಟು ವೈರಾಗ್ಯ ಐತಿಯೋ ಅಷ್ಟು ನಮಗ್ ಜ್ಞಾನ ಆಗ್ತದ ಅಂತಾರ. ನಮ್ದು 10 ಪೈಸಾ ವೈರಾಗ್ಯ ಐತಿ, 10 ಪೈಸಾ ಜ್ಞಾನ ಆಗ್ತದೆ.
ನಮ್ಮ ವೈರಾಗ್ಯ ಒಂದ ಪೈಸಾ ಐತ್ರಿ, ₹1, ₹100, ₹1 ಐತಂದ್ರ $1 ಜ್ಞಾನ ಆಗ್ತದ. ನಮ್ಮ ವೈರಾಗ್ಯ ತಕ್ಕ ನಮಗ್ ಜ್ಞಾನ ಆಗ್ತದ ಅಂತಾರ. ₹1 ವೈರಾಗ್ಯ ಐತೇನೋ, ₹1 ಜ್ಞಾನ ಆಗ್ತದ ನೋಡು ಅಂತ ಹೇಳಾಕತ್ತಾರ. ದ ಜ್ಞಾನಂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ದ ವೈರಾಗ್ಯಂ ಅನ್ನುವಂತ ಮಾತನ್ನ ಹೇಳ್ತಾರ. ಎಷ್ಟು ವೈರಾಗ್ಯ ಅದ ಅಷ್ಟು ಜ್ಞಾನ ಆಗ್ತದ. ವೈರಾಗ್ಯ ಶೂನ್ಯ ಇದ್ರ ಜ್ಞಾನವು ಶೂನ್ಯ. ವೈರಾಗ್ಯ 100% ಇದ್ರೆ ಜ್ಞಾನವು 100% ಆಗ್ತದ ಅಂತ ಹೇಳ. 25ನೇ ಶ್ಲೋಕ. ಏ ಕಾಮ ದುರ್ಲಭ ಮೃತ್ಯುಲೋಕೆ ಸರ್ವಾನ್ ಕಾಮಾನ್ ಶಬ್ದಂತ ಪಾತಯಸ್ವ ಇಮರಾಮ ಸರಳ ಸತೂರ್ಯ ನಹಿ ಧೃತ ಲಾಂಬನೀಯ ಮನುಷ್ಯೈ ಅಭಿರ್ಮತ್ ಪ್ರದತ್ತಾಭಿ ಪರಿಚಾರಯಸ್ಯ ನಚಿಕೇತೋ ಮರಣಂ ಮಾನು ಪ್ರಾಕ್ಷಿ ಅಂತಾನೆ. ಈ ಶ್ಲೋಕದಾಗ ಮೃತ್ಯು ಲೋಕದಲ್ಲಿ ಯಾವ ಯಾವ ಕಾಮಗಳು ದುರ್ಲಭವಾಗಿರುವವೋ ಆ ಎಲ್ಲ ಸರ್ವ ಕಾಮನೆಗಳನ್ನು ಬೇಕಾದಂತೆ ನೀನು ಕೇಳಿಕೋ ಕೊಡ್ತೀನಿ. ಈ ರಾಮೇಯರು ಈ ರಥದೊಡನೆ ತೂರೆಗಳೊಡನೆ ಕೂಡಿರುತ್ತಾರೆ. ಇಂಥವರು ಮನುಷ್ಯರಿಗೆ ದೊರಕುವವರಲ್ಲ. ನಾನು ಕೊಡುವ ಇವರಿಂದ ಪರಿಚರ್ಯೆಯನ್ನು ಮಾಡಿಸಿಕೋ. ಏ ನಚಿಕೇತನೆ, ಮರಣವನ್ನು ಕುರಿತು ಪ್ರಶ್ನೆ ಮಾಡಬೇಡ. ಅಮ್ಮ ನೀ ಏನಾರ ಕೇಳು ಕೊಡ್ತೇನೆ, ಈ ಮರಣವನ್ನ ಕುರಿತು ಮಾತ್ರ ಪ್ರಶ್ನೆ ಮಾಡಬೇಡ ಅಂತ. ಲಾರ್ಡ್ ಯಮ ಕಂಟಿನ್ಯೂಸ್ ಟು ಅಗೇನ್ ಟೆಂಪ್ಟ್ ಹಿಮ್. 25 ಹೌದು. 25ನೇ ಶ್ಲೋಕ. ಇನ್ನು ಅವಾಗ ವಿಷಯಗಳನ್ನ ಕೇಳ್ಕೊ ಅಂತ ತಿಳ್ಕೊಂಡು ಅದ್ರಾಗನ ಮುತುವರ್ಜಿ, ಅದ್ರಾಗನ ಆಸಕ್ತಿ ಬರುವಂಗ ಮಾತಾಡಕತ್ತಾನವ. ಕನ್ವಿನ್ಸ್ ಮಾಡಿದ, ಕನ್ಫ್ಯೂಸ್ ಮಾಡಕ್ ಒಳಗತ್ತಾನ. ಯಾರು? ಯಮಧರ್ಮರಾಯ. ಕನ್ವಿನ್ಸ್ ಮಾಡಕ್ ಹೋದ ಆಗವಲ್ಲ ಅವ ಪುಣ್ಯಾತ್ಮ. ಇನ್ನು ಕನ್ಫ್ಯೂಸ್ ಮಾಡಕತ್ತ ನೋಡ್ರಿ. ಏನಂತಾನ ಕೇಳ್ರಿ. The Yamaraja continues to tempt Nachiketa in this mantra by offering additional free gifts. Yeloka Sukam. ನಿನಗ ಇನ್ನು ಅನೇಕ ಗಿಫ್ಟ್ ಉಡುಗೊರೆಯನ್ನು ಕೊಡಾಕತ್ತೀನಿ, ನಿನಗೆ ಏನ್ ಬೇಕಂತ ಕೇಳ್ಕೊ ಅಂತಾರ. ಈ ಆಫರ್ ಸೆನ್ಸ್ ಆಬ್ಜೆಕ್ಟ್ಸ್ ಕಾಮಹ. ಈ ಮನ್ಸಿಗೆ ಬಂದಂಗ ಏನ್ ಬೇಕಂತ ಕೇಳ್ಕೊ. ಸೆನ್ಸ್ ಪ್ಲೆಜರ್ಸ್ that are extremely rare on the earth. ಈ ಭೂಮಿ ಮ್ಯಾಗ ಬಹಳ ವಿರಳವಾದಂತ ಭೋಗಗಳನ್ನ ಬೇಕಾದ್ರೆ ಕೇಳ್ಕೊ, ಅವನು ಕೊಡ್ತೇನೆ. And that requires extraordinary wealth or power to acquire and enjoy them. ಈ ಭೋಗ ಭಾಗ್ಯಗಳನ್ನ ಸಾಕಷ್ಟು ನೀನು ಭೋಗ ಮಾಡ್ಬೇಕನ್ನುವಂಥದ್ದು ಏನಾರ ಕೇಳುತ್ತಿತ್ತಂದ್ರೆ, ನಾ ಹೇಳಿದಕ್ಕಿಂತ ಹೆಚ್ಚಿಗೆ ಏನಾರ ಕೇಳಿದ್ರೆ ಕೇಳು, ಅವನು ಕೊಡ್ತಿದ್ದಿಲ್ಲ ಅಂತ ನಾವು. The Lord Yama offers more in the form of celestial pleasures. ಪಾರಲೌಕಿಕ ಸುಖ ಬೇಕಂದ್ರ ಪಾರಲೌಕಿಕ ಸುಖ ಕೊಡ್ತೀನಿ, ಲೌಕಿಕ ಸುಖ ಬೇಕಂದ್ರ ಲೌಕಿಕ ಸುಖ ಕೊಡ್ತೇನೆ. ಏನ್ ಬೇಕು ಕೇಳೋ ಮಾರಾಯ. ಯಥಾರ ಧರ್ಮ ಪುರುಷಾರ್ಥ ಅಕ್ವೈರ್ಡ್ ಥ್ರೂ ಪುಣ್ಯಂ. ಪರಲೋಕ ಸುಖ ಮಾಡಿಸೋ ಅರ್ಥ ಕಾಮ ಪುರುಷಾರ್ಥ ವೆಲ್ತ್ ಅಂಡ್ ಪ್ರೆಜರ್ಸ್ ಬಟ್ ಆಫ್ ಹೈಯರ್ ಲೋಕಾಸ್. ಈ ಜಗತ್ತಾಗಿನ ಸುಖ ಭೋಗಗಳನ್ನು ಕೇಳು, ಅಥವಾ ಪರಲೋಕದಾಗ ಸ್ವರ್ಗಲೋಕ ಬ್ರಹ್ಮಲೋಕದಾಗ ಭೋಗ ಭಾಗ್ಯ ಕೇಳು, ಕೊಡ್ತೀನಿ. He offers a beautiful celestial woman serving and entering him with sweet voices. ಆ ಒಂದು ಸ್ವರ್ಗಲೋಕದಲ್ಲಿ ಇದ್ದಂತಹ ಅಪ್ಸರಾ ಸ್ತ್ರೀಯರನ್ನು ಬೇಕಾದ್ರೆ ಇಲ್ಲೇ ಕೊಡೋದು, ಇಲ್ಲೇ ಕೊಡ್ತೇನೆ ನಿನಗ. ಅವ್ರು ಒಳ್ಳೆ ಒಳ್ಳೆ ಮಾತಾಡ್ತಾರ, ನಿನಗ್ ಮನರಂಜನೆ ಮಾಡ್ತಾರ, ಅವ್ರು ಡಾನ್ಸ್ ಮಾಡ್ತಾರ. Celestial women serving and entertaining him with sweet voices with their vehicles and musical instruments. ಆ ಸ್ತ್ರೀಯರ ಕೈಯಾಗ ಅವ್ರ ಎಲ್ಲ ಅವ್ರು ಏನೇನು ಯಾವ ವೀಣೆಯನ್ನು ಬರೆಸ್ತಾರ, ಯಾವ ಸಂಗೀತದ ಸಾಧನಗಳನ್ನ ಉಪಯೋಗ ಮಾಡ್ತಾರ, ಎಲ್ಲಾನು ಸಮೇತ ಕೊಡ್ತೇನೆ ನಿನಗೆ ಬೇಕಾದ ತಿಳ್ಕೊ. ಲಾರ್ಡ್ ಯಮ ಆಸ್ಕ್ ನಚಿಕೇತ ಟು ಚೂಸ್ ಬಿಟ್ವೀನ್ ಸೆನ್ಸ್ ಪ್ಲೆಜರ್ಸ್ ಅಂಡ್ ಸೆಲ್ಫ್ ನಾಲೆಜ್. ನೋಡು, ವಿಷಯಗಳಿಂದ ಬರುವಂತ ಸುಖವನ್ನು ಕೇಳ್ಕೊ. ಈ ನಿರ್ವಿಷಯವಾದ ಸುಖ ಇದು ಬ್ಯಾಡ, ನಿನಗಾಗುದಿಲ್ಲ, ಇದು ನಿಗುದಿಲ್ಲ. ಇದು ನಿರ್ವಿಷಯ ಸುಖಕ್ಕಾಗಿ ಪ್ರಶ್ನೆ ಕೇಳಾಗ್ತಿಲ್ಲ ನೀನು. ಆತ್ಮಜ್ಞಾನ ಅದು ಕೇಳ್ಬೇಡಪ್ಪ, ಅದು ಬಹಳ ಕಠಿಣ ಅದ. ಸೆಲ್ಫ್ ನಾಲೆಜ್ ಇಸ್ ಅಬ್ಸ್ಟ್ರಾಕ್ಟ್, ಅದು ಬಹಳ ಸೂಕ್ಷ್ಮದ ಟು ಮೋಸ್ಟ್ ಆಫ್ ದ ಪೀಪಲ್, ಅಂಡ್ ದೇರ್ಫೋರ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ದೆಮ್ ಟು ಚೂಸ್ ಇಟ್.
ಇದು ಸೂಕ್ಷ್ಮದ, ಹೇಳಿದ್ರು ತಿಳಿಯುವುದಿಲ್ಲ, ಅದು ರಹಸ್ಯ ಆಗಿ ಉಳಿತದ. ಹೇಳಿದವಂಗೆ ಹೇಳಿದಂಗಾಗಿರ್ತದ, ಕೇಳಿದಂಗಾಗಿರ್ತದ. ಏನ್ ಹೇಳಿದಿ ಹೇಳಿದವಂಗ ಗೊತ್ತಿಲ್ಲ, ಏನ್ ಕೇಳಿದವಂಗ ಗೊತ್ತಿಲ್ಲ. ಹಂಗಾಗ್ತೈತಿ. ಈಗ ಮೊದ್ಲ ಹೇಳಾಗತ್ತೀನಿ, ಬಿಡು ಅದನ್ನ. ಇವನ್ ಭೋಗ ಭಾಗ್ಯಗಳನ್ನ ಕೇಳೋಪ್ಪ. 26 ಸ್ವಭಾವಾಮೃತಸ್ಯ ಯದಂತಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತವೈವ ವಾಂಗಸ್ತವ ನೃತ್ಯ ಗೀತಿ. ಈ ಅಂತಕನೇ, ನಾಳೆವರೆಗೆ ಇರಬಹುದಾದಂತ ಈ ಭೋಗಗಳು ಮರ್ತ್ಯನ ಸರ್ವೇಂದ್ರಿಯಗಳ ಯಾವ ಈ ತೇಜಸ್ಸನ್ನು ಜೀರ್ಣ ಮಾಡುವವು. ಎಲ್ಲ ಆಯುಷು ಅಲ್ಪವೇ. ಈ ವಾಹನಗಳು ನಿನಗೆ ಇರಲಿ, ನೃತ್ಯ ಗೀತೆಗಳು ನಿನಗೆ ಇರಲಿ. ಸಭಾಷ್. ಉತ್ತರ ಕೊಟ್ಟು ನೋಡ್ರಿ ಅರ್ಜುನ. ಇವ ಯಾರು? ನಚಿಕೇತ ಏನಂದ? ಹೇ ಅಂತಕನೇ, ಹೇ ಮೃತ್ಯು ದೇವತೆ, ಕೇಳು. ನಾಳೆವರೆಗೆ ಉಳಿತಾವೋ ಇಲ್ಲೋ ಅಂತ ಭೋಗ ಭಾಗ್ಯಗಳನ್ನ ನಾನು ಒಲ್ಲೆ, ನೀನ ಇಡುವು. ಮರ್ತೇನ ಸರ್ವೇಂದ್ರಿಯಗಳ ಯಾವ ಈ ತೇಜಸ್ಸನ್ನು ಜೀರ್ಣ ಮಾಡುವವು. ಇವು ಏನದ ವಿಷಯ ಭೋಗಗಳನ್ನ ಮಾಡಿ ನಾನು ಭೋಗ ಉಣ್ಬೇಕಂತ ಬಂದವನ್ನ ಅವು ಉಂಡು ತೀರಿಸ್ಬಿಡ್ತಾವು, ಅವನ್ನ ತಿಂತಾವವು. ಈ ವಿಷಯಗಳನ್ನ ನಾನು ಭೋಗಿಸ್ತೇನೆ ಅಂತ ಬಂದಾನಲ್ಲ ಇವ ಮನುಷ್ಯ, ಇವನ್ನ ನಾಶ ಮಾಡ್ಬಿಡ್ತಾವ. ಒಬ್ಬ ವಿಷಯಗಳು ಅವು ಉಳಿತಾವ, ಇವನ್ನ ನಾಶ ಆಗ್ಬೇಕನ್ನ ಅಂತಾನವ ನಚಿಕೇತ. ಎಲ್ಲ ಆಯುಷ್ಯವು ಅಲ್ಪವೇ. ಎಷ್ಟು ಆಯುಷ್ ಕೊಟ್ಟರು ಅದು ಅಲ್ಪನ ಐತಪ್ಪ. ಈ ವಾಹನಗಳು ನಿನಗೆ ಇರ್ಲಿ, ಈ ನೃತ್ಯ ಗೀತೆಗಳು ನಿನಗೆ ಇರ್ಲಿ. ಏನೋ BMW, ಫೆರಾರಿ ಗಾಡಿ, ವಿಮಾನ ಕೊಡ್ತೇನೆ ನಿಂದಿ, ಅವೆಲ್ಲ ನೀನೇ ಇಟ್ಕೋ. ಪುಷ್ಪಕ ವಿಮಾನ ಎಲ್ಲ ಯಮಧರ್ಮರಾಯ ನಿನಗೂ ಉಪಯೋಗ ಬಂದ ನೀನೇ ಇಟ್ಕೋ. ನಾನು ಬಲ್ಯ. ಈ ನೃತ್ಯ ಗೀತೆಗಳು ನಿನಗೆ ಇರ್ಲಿ. ಇದೇನು ಅಪ್ಸಾಸ್ತ್ರೀಯರು ಡಾನ್ಸ್ ಮಾಡ್ತಾರ, ನಿನಗೆ ಮನರಂಜನೆ ಮಾಡ್ತಾರ ಅಂತ ಹೇಳಿದಲ್ಲ, ಅವನ್ ನಾವಲ್ಲಪ್ಪ, ನೀನೇ ಇಟ್ಕೋ. ನನಗೆ ಈ ಕೈಯಲ್ಲಿ ನನಗೆ ಕೊಡುವಂತ ನೋಡ್ರಿ ನಚಿಕೇತ. ನಚಿಕೇತ expresses a disinterest in all the sense pleasures. ವಿಷಯಗಳಿಂದ ಬರುವಂತ ಸುಖಗಳಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ ಹೇಳಾಗತ್ತಾನೆ. ಆಫರ್ಡ್ ಬೈ ಲಾರ್ಡ್ ಯಮ. ಯಾವ ಲಾರ್ಡ್ ಯಮ ಅಂದ್ರೆ ಯಮಧರ್ಮರಾಯ ಏನು ಕೊಡ್ತೀನಿ ಅಂದ ವಿಷಯಗಳನ್ನ, ಅವು ಯಾವ ಭೋಗ ಭಾಗ್ಯಗಳು ನನಗೆ ಬೇಡ. ಅಂಡ್ ಡಿಕ್ಲೈನ್ಸ್ ದೆಮ್, ಬೇಡ ಅಂತ ತಿರಸ್ಕಾರ ಮಾಡಾಗತ್ತಾನೆ. Even for he has demonstrated that he has two bodies required to pursue ಜ್ಞಾನ, ಮುಮುಕ್ಷತ್ವಂ ಅಂಡ್ ವೈರಾಗ್ಯಂ. ಇದು ಹಿಂಗ್ ಹೇಳೋದ್ರಿಂದ ಏನಂದ್ರ ಅವನಲ್ಲಿ ತೀವ್ರತರವಾದ ಮುಮುಕ್ಷತ್ವ ಮತ್ತು ತೀವ್ರತರವಾದ ವೈರಾಗ್ಯದ ಇವನ್ನ ತೋರಿಸ್ಕೊಡ್ತಾನೆ ನೋಡಿ ನಚಿಕೇತ. ನಚಿಕೇತ ಇಸ್ ಎ ಬಾಯ್ ಆಫ್ 8 years old. ಎಷ್ಟ್ರಿ ಒಂದು ಆಯುಷ್ಯ? 8 ವರ್ಷದ ಬಾಲಕ ಕೇಳಾಗತ್ತಾನ ಹಿಂಗ್ ಪ್ರಶ್ನೆಗಳನ್ನ. ನಿಮ್ಮ ನಜರ್ ಮುಂದ ಒಬ್ಬ 8 ವರ್ಷದ ಬಾಲಕನನ್ನ ಎದುರಿಗೆ ಯಮಧರ್ಮರಾಯನ ಎದುರಿಗೆ ನಿಂತ್ಕೊಂಡು ಹಿಂಗ್ ವಾದ ಮಾಡುವುದನ್ನ ಕಲ್ಪನಾ ಮಾಡ್ಕೊಡ್ರಿ. We may think that he rejected because he is not mature enough to appreciate these sense pleasures. ಆ ಹುಡುಗಗ ವಿಷಯಗಳು ಏನದಾವ ಅನ್ನೋದು ಗೊತ್ತಿಲ್ಲ. ಆ ಹುಡುಗಗ ಅದಕ್ಕೆ ಅವನ್ ತಿರಸ್ಕಾರ ಮಾಡಾಕತ್ತಾನಂತೀರೇನು? ಹುಡುಗ ಐತಿ, ಹಂಗೆ ಐತಂಗೈತಿ. ಮಾಣಿಕ್ಯದ ಬೆಲೆ ಏನ್ ಗೊತ್ತಾಗ್ಬೇಕು. ಅವ ಮಾಣಿಕ್ಯ ಕೊಡಾಕ್ ಬಂದಾನಂದ್ರೆ ಇವ ಕಳ್ಕಳ್ದ ಒಯ್ಯಾಗತ್ತಾನಂತ. ಹಿಂಗ ಏನ್ ಅರ್ಥ ಮಾಡ್ತೀರೇನು? A child chooses a candy bar over a 1000 rupee note. ಒಂದು ಹುಡುಗನ ಕೈಯಾಗ, ಸಣ್ಣ ಬಾಲಕನ ಕೈಯಾಗ, 2 ವರ್ಷ 3 ವರ್ಷ ಹುಡುಗರ ಕೈಯಾಗ ಒಂದ್ ಕೈಯಾಗ 1000 ರೂಪಾಯಿ ನೋಟ್ ಹಿಡೀರಿ, ಇನ್ನೊಂದ್ ಕೈಯಾಗ ಒಂದ್ ಐಸ್ ಕ್ಯಾಂಡಿ ಹಿಡೀರಿ. ಯಾವ್ದನ್ನ ಆಯ್ಕೆ ಮಾಡ್ಕೊತೈತದು? ಐಸ್ ಕ್ಯಾಂಡಿ, ಚಾಕ್ಲೇಟ್ ಹಿಡ್ಕೊತೈತಿ. 1000 ರೂಪಾಯಿ ಕೇಳುದಿಲ್ಲ ಅದು. ಯಾಕ? ಆ 1000 ರೂಪಾಯಿಗೆ 1000 ಚಾಕ್ಲೇಟ್ ಬರ್ತಾವ, ಅದಕ್ಕೆ ಗೊತ್ತಿಲ್ಲ. ಹಿಂಗೇನ್ರ ನಚಿಕೇತ ಆಗೈತಂತೀರೇನು? He doesn't know the value of money. True renunciation is born out of discrimination. ನಿಜವಾದ ವೈರಾಗ್ಯ ಆತ್ಮಾನಾತ್ಮ ವಿವೇಕದಿಂದ ಬಂದದ ಇವಾಗ. Only this will stand the test of time. ಎಷ್ಟ ಪ್ರಯತ್ನ ಮಾಡಾಗತ್ತಾನ, ಪ್ರಚೋದನೆ ಮಾಡಾಗತ್ತಾನ ಯಮಧರ್ಮರಾಯ, ಒಟ್ಟ ಸರಿವಲ್ಲ. ಇಂಥ ಒಂದು ಜ್ಞಾನ, ಇಂಥ ಒಂದು ಜ್ಞಾನ ಅಲ್ಲ, ಮುಮುಕ್ಷತ್ವ ಇರ್ಬೇಕಂದ್ರ, ಇದು ವೈರಾಗ್ಯ ಇರ್ಬೇಕಂದ್ರ
ಇದರ ಹಿಂದ ಏನದ ವೈರಾಗ್ಯದ ಹಿಂದೆ ವಿವೇಕದ ಅಂತ ಗುರುತಿಸಿದವ. Nachiketa rejects them because he is mature enough to understand the limitation of sense organs. ಈ ಜ್ಞಾನೇಂದ್ರಿಯಗಳು ಇವುಗಳ ಏನದಾವು ಇವು ಸ್ವಭಾವ ಹೆಂಗದ ಗೊತ್ತೈತವ. And they are inability to enjoy pleasures forever. ಈ ಇಂದ್ರಿಯಗಳಿಗೆ ಸುಖವನ್ನ ಅನುಭವಿಸುವ ನಿರಂತರವಾಗಿ ಸುಖವನ್ನು ಅನುಭವಿಸುವಂತ ಸಾಮರ್ಥ್ಯ ಇಲ್ಲ. 30 ವರ್ಷದಾಗ ಹೆಂಗಿದ್ವಿ ಹಂಗದೇವನಿಗೆ 70 ವರ್ಷಕ್ಕೆ ನಾವು ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ, ಮುಂಡ್ರ ಪಚನ ಆಗಂಗಿಲ್ಲ, ಉಣ್ಣಾಕ ಬಾಯಾಗ ಹಲ್ಲಿಲ್ಲ, ಎಲ್ಲ ಕ್ಷೀಣ ಹಾಕುವಂತ ಹೋಗ್ತಾವು ಇಂದ್ರಿಯಗಳು. ಮತ್ತೆ ಇಂದ್ರಿಯಗಳಿಂದ ಬರುವಂತ ಸುಖ ತಗೊಂಡು ನ್ಯಾಯ ಮಾಡ್ಲಿ ಅನ್ನೋ ವಿಚಾರ 8 ವರ್ಷಕ್ಕೆ ಹೆಂಗ್ ಬಂತಿವಾಗ ಅಂತೀರೇನು? ನಮಗೆ 70 ಆದ್ರೂ ಬರವಲ್ಗು. The longevity of ephemeral things is unpredictable. ಈ ಭೋಗ ಭಾಗ್ಯಗಳು ಎಷ್ಟು ದಿವಸ ಕಾಲಾವಧಿಯಿಂದ ನಮಗ ಸುಖ ಕೊಡ್ತಾವ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. If one's happiness depends on the unpredictable, it will only cause anxiety and not complete enjoyment. ಯಾವಾಗ ನಿಲ್ಲಕ ತಮಗ ಭದ್ರವಾದ ನೆಲೆ ಆಶ್ರಯ ಇಲ್ಲವೋ ಆ ವಿಷಯ ವಸ್ತುಗಳು ಅವೇ ನಮ್ಗ ನೆಲೆಯಾಗಿ ಆಶ್ರಯಾಗಿ ನಿಲ್ತಾವ್ರಿ. ಅವ ಕಲ್ಪಿತದಾವು, ಅವಕ್ಕೆ ನೆಲೆ ಇಲ್ಲ. ಅವು ತಮ್ಮ ಇರುವಿಕೆಗಾಗಿ ಆ ಪರಮಾತ್ಮನನ್ನ ಅವಲಂಬಿಸ್ಯಾವು. ಈ ಭೋಗ ಭಾಗ್ಯಗಳು ಪರಮಾತ್ಮನನ್ನ ನಂಬ್ಯಾವು. ಅವಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಮತ್ತ ಅಂತವಳ ಮ್ಯಾಗ ನೀವ್ ಹೆಂಗ ಅವಲಂಬಿತರಾಗ್ತೀರಿ? ಸುಖದಿಂದ ಇರಾಕ್ ಸಾಧ್ಯದ? The sense organs weaken over time. ಹೆಂಗ ಕಾಲ ಗತಿಸ್ತದ? ಕಣ್ಣು ಕಾಣದಂಗ ಆಕಾವ, ಕಿವಿ ಕೇಳದಂಗ ಆಕಾವ, ನಾಲಿಗೆ ಒಳಗ ರುಚಿ ಇರುವುದಿಲ್ಲ, ಬಾಯಿ ಒಳಗ ಹಲ್ಲು ಇರುವುದಿಲ್ಲ, ಕಾಲ ಅಡ್ಡಾಡಕ್ ಆಗುದಿಲ್ಲ, ಮುಂಡ್ರ ಪಚನ ಆಗುದಿಲ್ಲ. Over a time and lose the capacity to enjoy. ಅಂತ ಒಂದು ದುರ್ಬಲವಾದ ಈ ಶರೀರದಲ್ಲಿ ಯಾವ ಆನಂದವನ್ನು ಹುಡುಕ್ತಿಪಾ ನೀನು? ಎವ್ರಿ ಫಾರ್ಮ್ ಆಫ್ ಲೈಫ್ ಈಸ್ ಲಿಮಿಟೆಡ್. ಈ ಶರೀರದಲ್ಲಿ ವಿಷಯಗಳಿಂದ ಭೋಗ ಆಗುವಂತದ್ದು ಏನದ ಅದು ಪರಿಚ್ಛಿನ್ನದ. ನನಗೆ ಪರಿಪೂರ್ಣ ಆನಂದ ಬೇಕಾಗ್ಯದ, ಯಾವಾಗಲೂ ಆನಂದ ಬೇಕಾಗ್ಯದ. ಇವನ್ ಇನ್ನು ಬ್ರಹ್ಮಲೋಕ ಒನ್ ಮೇ ಹ್ಯಾವ್ ಲಾಂಗರ್ ಲೈಫ್ ಬಟ್ ಇಟ್ ಇಸ್ ನಾಟ್ ಪರ್ಮನೆಂಟ್. ಬ್ರಹ್ಮಲೋಕಕ್ಕೆ ಹೋದ್ರ ಈ ಲೋಕಕ್ಕಿಂತ ಹೆಚ್ಚಿಗೆ ಆಯುಷ್ಯನೇ ಇರಬಹುದು, ಆದ್ರ ಅದು ನಿಜವಾಗಿ ಅಮರತ್ವದಿಂದ ಕೂಡಿಲ್ಲ. ಇಲ್ಲಿ 100 ವರ್ಷ ಬದುಕಿರ ಅಲ್ಲಿ 1000 ವರ್ಷ ಬದುಕಬಹುದು, ಆದ್ರೆ ಅಲ್ಲಿನೂ ಮರಣದ. ಆದ್ದರಿಂದ ನಮ್ಗೆಲ್ಲವೂ ಏನದಾವು ಇವು ಪರಿಚ್ಛಿನ್ನವುಗಳದಾವ. ನನಗೆ ಪರಿಪೂರ್ಣವಾದದ್ದು ಬೇಕಾಗ್ಯದ ಅಂತ ನಾವು. It is evident that in this verse Nachiketa is rejecting these out of discrimination. ಇದರಲ್ಲಿ ಏನ್ ಗೊತ್ತಾಗತ್ತೆ ಅಂದ್ರೆ ನಚಿಕೇತ ಅವ ಯಾಕೆ ಇವನು ಒಲ್ಲೆ ಅನ್ನಾಗತ್ತಾನಂದ್ರ ಇವುಗಳ ಸ್ವರೂಪವನ್ನು ಅವ ತಿಳ್ಕೊಂಡು ಅವ ಹೇಳಾಗತ್ತಾನ. ಆಮೇಲೆ ವೈರಾಗ್ಯದ ವಿವೇಕಯುಕ್ತ ವೈರಾಗ್ಯದ ಅವ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಆ ಮಗು 100 ನೋಟ್ ಬಿಟ್ಟ ಚಾಕ್ಲೇಟ್ ಹಿಡ್ದಂಗ್ ಮಾಡಾಕತ್ತಿಲ್ಲ. ಇವ ತಿಳಿದವದಾನ ನಿತ್ಯ ಅನಿತ್ಯ ವಸ್ತು ವಿವೇಕದ ಇವಾಗ. ಅಂಡ್ ನಾಟ್ ಔಟ್ ಆಫ್ ಇಮ್ಯಾಚುರಿಟಿ. ಅವಾಗ ಪ್ರಬುದ್ಧತೆ ಬಂದಿಲ್ಲ ಅಂತಲ್ಲ, ಅವ ಪ್ರಬುದ್ಧದಾನ. ದೇಹದಿಂದ 8 ವರ್ಷದವದಾನ, ಒಳಗ ಅವ ಬಾಳ ಬೆಳದಾನ ಅಂತ ತಿಳ್ಕೊಡ್ರಿ. ಅವ ಬುದ್ಧಿವಂತದಾನ, ಜಾಣದಾನ. He demonstrates in this verse that he has a third required qualification, viveka. ವಿವೇಕ ಅದ ಅಂತ ಅವ ತೋರಿಸ್ಕೊಳಕತ್ತಾನ. 27ನೇ ಶ್ಲೋಕ ಬಂತು. ಆ ಶ್ಲೋಕವನ್ನ ನಾಳೆಗೆ ನೋಡೋಣ. 10-16 ಆಯ್ತು ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.